ಮುದುಕಿಯಾದಿಯಲ್ಲ ಮುರುಕ ಮಾಡೋದು ಬಿಡಲಿಲ್ಲ, ಮುದುಕಿಯಾದಿಯಲ್ಲ ಮುರುಕ ಮಾಡೋದು ಬಿಡಲಿಲ್ಲ. ಏರ ತುರುವ ಕಟ್ಟಿ ಬೇಲೂರು ಬಾಲೆಯಾದೆಯಲ್ಲ, ಏರ ತುರುವ ಕಟ್ಟಿ ಬೇಲೂರ ಬಾಲೆಯಾದೆಯಲ್ಲ. ಬಗ್ಗೆ ನಿಂತು ನೀ ಕಸ ಹೊಡಿಯುವಾಗ ಸರಗ ಜಾರಿತಲ್ಲ, ಬಳ್ಳಾಳೆ ತುರುವ ಖಂಡಿತಲ್ಲ, ಬಳ್ಳಾಳೆ ತುರುವ ಖಂಡಿತಲ್ಲ. 1 2 3 4 5 6 7 8 9 ಮಂದಿ ಮಕ್ಕಳು. ಒಬ್ಬ ಮಗ ಬರ್ತಿದ್ದ ಪಾಟಿ ಕೊಡು ಅಂತಿದ್ದ, ಇನ್ನೊಬ್ಬ ಮಗ ಬರ್ತಿದ್ದ ಪೆನ್ಸಿಲ್ ಕೊಡು ಅಂತಿದ್ದ, ಇನ್ನೊಬ್ಬ ಮಗ ಬರ್ತಿದ್ದ ಯಪ್ಪ ನನಗೆ 1 ರೂಪಾಯಿ ಅಂತಿದ್ದ. ಈ ಕಡೆ ಹೆಂಡತಿ ಕಾಟ ಮಕ್ಕಳ ಕಾಟ ಬೇಸತ್ತ ಹನುಮಂತೇವ್ರ ಗುಡಿಯಾಗ ಮಲ್ಕೊಂಡ್ಯ. ಮನ್ಕೊಳ್ಳೋದು ಅಷ್ಟ ತಡ ಹಿರೇ ಮಗ ಎಲ್ಲಿ ನೋಡಿದ್ನು ಯಪ್ಪ ಅವು ಕರಿತಾಳಂದ. ಸಿಟ್ಟು ಭಾಳ ಬಂತು, ಹುಡುಗ ಜಾಡಿಸಿ ಒದ್ದ. ಹುಡುಗೋಗಿ ಗುಡಿ ಬಾಗಿಲಿಗೆ ಬಿದ್ದ. ಬಾಗಿಲು ಬಂದು ನನ್ನ ಮೇಲೆ ಬಿತ್ತು. ಎದ್ದು ನೋಡ್ತೀನಿ ಕನಸು ಬಿದ್ದಿತ್ರಿ. ಅವನು ಕನಸು ಅನ್ನೋದ್ರೊಳಗ ನನ್ನ ಮಗಳದೊಂದು ನನಸ ಬಜ್ಜಿ ಮಾರಕಂತ ಹೋಗ್ತಾಳ. ಈಕಿ ಯಾವ ಸಂಧ್ಯಾಗಿ ಇರ್ತಾಳೋ, ಯಾವನ ಜೋಡಿ ಮಾತಾಡ್ಕೊಂತ ನಿಂದಿರ್ತಾಳೋ ಅಂತ ಹತ್ತವಲ್ದು ಹೋಗು. ಬಾ ಅಯ್ಯಯ್ಯ ಈ ಕಡೆ ಹೊಂಟಿಯಪ್ಪ. ಏನ ನಿನ್ನವನು ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದು ಮತ್ತೆ ಇದ ಊರಾಗ ನಾಳೆ ಸತ್ತಿಂದ ಮಣ್ಣು ಮಾಡೋದೈತಿ ನಿನಗ. ಈ ದಾರಿ ಎಲ್ಲಿ ಹೋಗುತ್ತಂತ ಕೇಳಾಕತ್ತಿ ಯಾನೇ? ಅಯ್ಯ 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 ನನ್ನ ಕಿವಿಯಾಗ ಸೋತಿಕಾಯಿ ತುರುಕಲಿ. ಈ ಕಡೆ ಎಲ್ಲಿ ಹೊಂಟಿ ನೀನು ಅಂದೆ. ಈ ಕಡೆ ಏನ್ ಹೇಳದ್ ಬಿಡವ, ಈ ಕಡೆ ಒಂದ್ ಜರ ಕೆಲಸ ಇತ್ತು. ಇರ್ಲಿ ನಿನ್ನವನು ನೀ ಬಜ್ಜಿ ಮಾರ್ತೀನಿ ಅಂತೇಳಿ ಯಾವ್ದಾರ ಸಂಧ್ಯಾಗ ಕುಂದ್ರಾಕತ್ತಿ ಅಂತಲ್ಲ. ಯಾಕ ಹೆಂಗ್ ಕಾಣುತ್ತ ಮೈಯಾಗ ಆರಾಮ ಐತಿ ಎಲ್ಲಿ ನಿನಗ? ಅಯ್ಯಯ್ಯಪ್ಪ ನಾ ಯಾ ಸಂಧ್ಯಾಗ ಕುಂದ್ರಲ್ಲ, ಊರ್ ತುಂಬಾ ಬಜ್ಜಿ ಮಾರ್ಕೊಂಡು ಬಂದ್ಯಾ. ಆ ಸಂಧ್ಯಾಗಿಂದ ನಿನ್ ನೋಡ್ದೆ, ಮತ್ ನೀ ಯಾವ್ದಾರ ಮುದುಕಿಗೆ ಲೈನ್ ಹೊಡ್ಯಾಕತ್ತಿ ಅನ್ನೋ ಅಂತ ತಿಳ್ಕೊಂಡು ಮತ್ ಯಾರ ಕಡೆ ಅಂದ್ರೆ ಹೊಡ್ಸ್ಕೋಬಾರ್ದಲ್ಲ, ಅದಕ್ಕ ನಿನ್ನ ಮಾತಾಡ್ಸಕಂತ ಬಂದೆ. ಅಲ್ಲ ನಿನ್ನವನು ನನಗ 3 ಬಿಟ್ಟವ ಹಿಂಗ ತಿರುಗಾಡ್ತೀನಿ ಅಂತೀಯ? ಯಾಕವೇ ಮಗಳು ಬಾಳ ಮಾತಾಡ್ತೀಯಲ್ಲ? ಅಯ್ಯೋ 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 ಎಂದು ಕಿವುಡಲ್ಲ ಅಟ್ಟಿ, ನಿನ್ನ ಕೂಡ ಮಾತಾಡೋದು ನನಗ ತಡ ಆಗತ್ತವಯ್ಯವ. ಆ ಬಸ್ ಸ್ಟ್ಯಾಂಡ್ ಹೋಗಿ ಬಜ್ಜಿ ಮಾರ್ಕೊಂಡು ಬರ್ತೀನಿ. ಏನಂದಿ? ಮದುವೆ ಇರ್ಲಾರ್ದನ ಬಸರಾಗಿ ಅಂದ್ಯಾ? ಅಯ್ಯೋ ನನ್ನ ಶಿವನು, ಯಪ್ಪ ನಿನ್ನ ಕಿವಿ ಯಾರ ಆಪರೇಷನ್ ಮಾಡಿಸ್ಕೊಳ? ಏನಾಗೈತಿ ನಿನಗ? ಒಲ್ಲೆ ವಯ್ಯವ್ವ ನಾ ಬಸರಾಗಿನ ಬಿಟ್ಟು ನೋಡು ಬಿಡವಲ್ಲಿ, ಅದಕ್ಕ ಸುಮ್ಮನದಿನ್ ನಾನು. ಬಸ್ ಸ್ಟ್ಯಾಂಡ್ನಾಗ ಬಜ್ಜಿ ಮಾರ್ಕೊಂಡು ಬರ್ತೀನಿ ಎಂದೆ, ಬರ್ಲೇಯಪ್ಪ? ಹೆಂಗ ಅಂದ್ಯಾ? ಆತವ ಯವ್ವ ಜಲ್ದಿ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು. ಅವನು ಏನ ಅನ್ನು ಕಿವುಡ ಅಂತೇಳಿ ಭಾಳ ಮಂದಿ ನನಗೆ ಅಮಂಗಳ ಮಾಡ್ತಾರಲ್ಲ, ಏನಾರ ಮಾಡ್ಬೇಕಪ್ಪ ಇದಕ್ಕೆ ವ್ಯವಸ್ಥೆ. ಬಾ ನನ್ನ ಬಂಗಾರೇ ನೀ ಯಾರೇಳ ಸಿಂಗಾರೇ, ಅಮವಾಸಿ ರಾತರೇ ನೀ ಬುಟ್ಟಿ ಇಲ್ ಕಲಸೀರಿ. ನೋಡತೀನಿ ನಿನ್ನ ದಾರಿ ಕಾಣತೀರಿ ಬಾಳ ಬಾರಿ, ಯಾರ ನೀ ಪೋರೇ ಬಾ ನನ್ನ ಬಂಗಾರೇ ನೀ ಯಾರೇಳ ಸಿಂಗಾರೇ, ಅಮವಾಸಿ ರಾತರೇ ನೀ ಹುಟ್ಟಿ ಇಲ್ ಕಲಸೀರಿ. ನೋಡಿನ್ರಿ ಇವ್ರಾಗ ಒಂದ್ ಮಾಲ, ಅದ ನೋಡಿ ಮಂದಿ ಸುರಿಸ್ತಾರ ಬಾಯಾನ ಜೊಲ್ಲ. ಬೀಸ್ಬೇಕತ್ತೀನ್ರಿ ಅದಕ್ಕೆ ನಾ ಜಾಲ, ಬಿಸಿದ್ರ ಬೀಳಿಕಂದ್ರ ಐತಿ ಜೀವನ ನಂದು ಬಾಳ ಗೋಳ. ಇವ್ರಾಗ ಅದಿನ್ರಿ ನಾ ಹೊಸಬ, ಇವ್ರಾಗ ಐತಿಲ್ ಯಾರಿಗ ಗೊತ್ತ ನನ್ನ ನಸೀಬ. ಇಲ್ಲ ಹುಡುಗಿ ಕಾಡ್ಸಿದ್ನಿ ಅಂದ್ರ ನನಗ್ ಹೊಡೆದ್ರು ಕೇಳವ್ರಿಲ್ಲ, ಬಡದ್ರು ಕೇಳವ್ರಿಲ್ಲ, ಬಾರ್ಸಿದ್ರು ಕೇಳವ್ರಿಲ್ಲ. ಇಲ್ಲೇ ಯಾವನಾರ ದೋಸ್ತಿ ಮಾಡಿ ಹುಡುಗಿನ ಪಟಾಸಿದ್ರಾತ್. ಎಷ್ಟು ಹುಡುಕಿದು ಕೆಲಸ ಸಿಗ್ಲಿಲ್ಲ ಕಡಿತನಕ, ನಮ್ಮವ್ವ ಅಪ್ಪ ಹೊಡಿತಾರೆ ನನಗ ಬೆಳತನಕ. ಎಷ್ಟು ಹುಡುಕಿದು ಕೆಲಸ ಸಿಗ್ಲಿಲ್ಲ ಕಡಿತನಕ, ನಮ್ಮವ್ವ ಅಪ್ಪ ಹೊಡಿತಾರೆ ನನಗ ಬೆಳತನಕ. ರೊಕ್ಕ ತಗೊಂಡು ಬಾರೋ ನೀನು ಮನಿತನಕ, ಅಂದ್ರ ಕೊಡ್ತೀನಿ ಹೊಟ್ಟೆ ತುಂಬ ಕೂಳ ತಿನ್ನಾಕ. ಓ ರೊಕ್ಕ ತಗೊಂಡು ಬಾರೋ ನೀನು ಮನಿತನಕ, ಅಂದ್ರ ಕೊಡ್ತೀನಿ ಹೊಟ್ಟೆ ತುಂಬ ಕೂಳ ತಿನ್ನಾಕ. ನನ್ನ ಜೀವ ಐತಿ ಬಾಳ ಹಕನಾಕ, ನನ್ನ ಜೀವ ಐತಿ ಬಾಳ ಹಕನಾಕ. ರೊಕ್ಕ ಇದ್ದವ ಸಿಗ್ಬೇಕ ನನ್ನ ಪುಣ್ಯಕ. ಅಲ್ಲ ಇವತ್ತು ನಸೀಬ್ ತದಂಗ ಆತ್ ನೋಡ್ರಿ. ಯಾಕಂದ್ರೆ ಯಾವುದೋ ಒಂದು ದೊಡ್ಡ ಪಾರ್ಟಿ ನಮ್ಮ ಊರಿಗೆ ಹೊಸದಾಗಿ ಬಂದಂಗೆ ಕಾಣ್ತೈತಿ. ಇವನು ಸಪ್ಪ ಮಳ್ಳ ಮಾಡಿ ರೊಕ್ಕ ಇಸ್ಕೊಂಡು ಹೋದ್ರ ಆತ. ಸಂಗ್ಯಾ ಏ ಸಂಗ್ಯಾ ನಿಂತ್ಕೋರ್ಲೇ ಮಗನ. ಯಾವನಲ್ಲಿ ಅವನು ಎಕ್ಕೊಸಿತ ಒಂದು ಪರ ಊರಿನ ಕುನ್ನಿ
ಹುಚ್ಚು ನಾಯಿಯಂಗ ಕುಯ್ ಕುಯ್ ಎಂದು ಬೊಗಳುತ್ತಿದ್ದರೆ ನನ್ನ ದೈವಕ್ಕೆ ಕೇಳುವವರು ಯಾರು ಇಲ್ಲವೇ ಈ ಊರಲ್ಲಿ? ಮದುವೆಯಾದ್ರೂ ನಾನ ಬೇಕು, ಮುಂಜಿಯಾದ್ರೂ ನಾನ ಬೇಕು, ಬಾಂಡಿ ತೊಳೆಯಕ್ಕೂ ನಾನ ಬೇಕು, ಕಸ ಹೊಡೆಯಕ್ಕೆ ಸಹಿತ ನಾನ ಬೇಕು. ಅಷ್ಟ ಯಾಕ ಯಾರ ಸತ್ರ ಅವ್ರ ತಲೆ ಮೇಲೆ ಕಾಲಿಡಕ್ಕೂ ನಾನ ಬೇಕು. ಇವತ್ತು ಈ ರೀತಿ ನನ್ನನ್ನು ಬೈಯುತ್ತಿದ್ದರೆ ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲವೇ? ಹರ ಹರ ಟರಟರ ಪರಪರ ಶಿವ ಶಿವ ನಡೋಣಿ ಲಕ್ಕವ್ವ. ಇರಲಿ, ಈ ಕುನ್ನಿಯನ್ನು ನಾನೇ ವಿಚಾರಿಸುತ್ತೇನೆ. ಯಾವನಲ್ಲಿ ಅವನು? ಅಪರಿಚಿತ ಒಂದು ಕುನ್ನಿ ಈ ಸಂಜ್ಞಾ ಎಂದು ಏಕವಚನದಿಂದ ಕರೆಯುತ್ತಿರುವವನು. ಈ ಮಾತನ್ನು ಕೇಳಿ ನನ್ನ ಚಡ್ಡಿಯಲ್ಲಿ ಧಗಧಗನೆ ಬೆಂಕಿ ಹೊರೆಯುತ್ತಿದೆ. ನಿನ್ನ ಕೈಗಳನ್ನು ಕತ್ತರಿಸಲೇ, ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡಲೇ. ಏ ಸಂಗ್ಯಾ, ನಾವುಲೇ ನಿನ್ನ ಕ್ಲಾಸ್ಮೇಟ್ ರಂಗ್ಯಾ ಓ ಮಗನ. ಯಾರು ರಂಗ್ಯ? ಹಿಂಗ್ಯಾಕಾಗಿಲ್ಲ ಹುಚ್ಚು ಬಂಗ್ಯ? ಹ್ಞೂ ಮಗನ, ನೀ ಸಣ್ಣವಿದ್ದಾಗ ಮಂಡನ್ ಚೊಣ್ಣ ಹಾಕೊಂಡ್ ಮಳ ಓದು ಸುಂಬಳ ಬಿಟ್ಕೊಂಡ್ ತಿರ್ಗಾಡ್ತಿದ್ದಲ್ಲ ಓ ಮಗನ. ಏನಿಲ್ಲ ರಂಗ್ಯ, ಏನು ಭಾರಿ ಆಗಿ ಬಿಡದೆ ಮಗನ. ನಮ್ಮೂರು ಮಡ್ಯಾಗ ಕಾಲಿಟ್ಟಿ ಅಂದ್ಮೇಲೆ ಏನೋ ಇಂಪಾರ್ಟೆಂಟ್ ವಿಷಯ ಇರಕಬೇಕು, ಹೌದಲ್ಲ? ಮತ್ತ ಹೌದು ಸಂಗ್ಯಾ, ನಿಮ್ ಊರ ನೋಡಿ ನಂದು ಪೀಸ ಅದ ಕೊಟ್ಟಿನ ನಾ ಮನಸ್ಸ ಬಿಟ್ಟು ಹೋಲಾರ್ದಂಗೈತಿ ನನ್ನ ಮನಸ್ಸ. ಅವ್ರ ಮನಿ ಸ್ವಲ್ಪ ತೋರಿಸ. ಏನಿಲ್ಲ ಮಂಗ್ಯ ನನ್ನ ಮಗನ, ಏನಿಲ್ಲ ಬಸವಣ್ಣವ್ರ ವಚನ ಹೇಳಿದಂಗ ಕಾಸ ಪೀಸ ಕೇಸ ಗೆಣಸ ಅಂತ ಏನೇನು ಹೇಳಕ್ ಶುರು ಮಾಡಿ ಅಲ್ಲಿ. ಇರ್ಲಿ, ಆ ಹುಡುಗಿ ನಿನ್ನ ಪಟಾಯಿಸೈತೋ ನೀನು ಆಕಿನ ಪಟಾಯಿಸಿಯೋ? ಇಲ್ಲೋ ಸಂಗ್ಯಾ, ಆ ಹುಡುಗಿನೇ ನನ್ನ ಪಟಾಸಿ ಐತಿ. ಹಂಗಾದ್ರೆ ಇದು ಉಲ್ಟಾ ಕೇಸ್ ಆಯ್ತು ಮಗನ. ಈ ಕೇಸು ಮುಚ್ಚಬೇಕಂದ್ರೆ ನಮಗೆ ಬಹಳ ಆಗ್ತೈತಿ ತ್ರಾಸ. ನೀ ಕೊಡಬೇಕು ನಮಗೆ ಕೈ ತುಂಬ ಕಾಸು, ಅವಾಗ ಆಗತ್ತ ಮಗನ ನಿನ್ನ ಕೆಲಸ. ರೊಕ್ಕ ಎಷ್ಟು ಬೇಕಾದಷ್ಟು ತಗೋರೋ, ಅವಳ ದಸಿನ ಏನ್ ಬೇಕಾದ್ರೂ ಕೊಡ್ತೀನಿ. ಹುಕುಮ್ನಾದ ಮನಿ ಹೋಲಿ, ಮನಿ ಮುಂದೆ ನೀರಿಲ್ಲಾರ ಬೋರ್ ಹೋಲಿ, ಹಾಳಿ ಬಿದ್ದು ಬಾವಿ ಹೋಲಿ, ಬೆಳಿಲಾರ ಹೊಲ ಹೋಲಿ, ಒಟ್ಟ ಆ ಪೋರಿ ನನಗ್ ಬರ್ಲಿ. ಹಿಂಗನ ಆತ್ಲೆ ರಂಗ್ಯ. ಹಂಗಾದ್ರೆ 1,000 ರೂಪಾಯಿ ಖರ್ಚು ಕೊಡಪ್ಪ. ಹಾ, ಎದಕ್ಕೊಲೆ? ಎದಕ್ಕೊಲೆ? ಹಿಂಗ್ಯಾಕ್ ಮಾಡ್ತೀರಿ ಮಂಗ್ಯನಂಗ ಮಗನ? ಆಕಿನ ಹುಡುಕಾಕಲೇ? ಆಕೆ ಹತ್ತಳ ಸುತ್ತಳ ಪಾತಾಳದಲ್ಲಿ ಅಡಗಿದರು ಎಳೆದು ತರವಿ. ಅಷ್ಟೇ ಅಲ್ಲ, ಯಾವ ಪಾಯಿಖಾನೆಯಲ್ಲಿ ಅಡಿಗೆ ಕುಳಿತಿದ್ರು ಅವಳನ್ನು ದರದರನ ಎಳೆದು ತಂದು ನಿನ್ನ ಎದುರಿನಲ್ಲಿ ನಿಲ್ಲಿಸುವೆ. ಹಂಗಾರ ತಗೋ ಮಗನ 1000 ರೂಪಾಯಿ. ಲೇ ರಂಗ್ಯ, ಚಡ್ಡಿ ದೋಸ್ತಿಗೆ ಇಷ್ಟು ಮಾಡ್ತಿದ್ರೆ ನನ್ನ ಪ್ರಾಣ ಯಾಕಲೆ ಇದ್ದು ಸತ್ತಂಗಲೇ ಮಗನ. ನಿನ್ನಂತ ಗೆಳೆಯನ ಪಡಿಬೇಕಂದ್ರ ನಾ ಬಾಳ ಪುಣ್ಯ ಮಾಡಿನೋ ಮಗನ. ನಿನ್ನ ತೆಕ್ಕಿ ಬೆಳೆದು ಬೆಲ್ಲ ಕೊಡಂಗ ಆಲಕತ್ತೈತಿ ಮಗನ. ಮಗನ, ಬೆಲ್ಲ ಕೊಡುವಂಗ ಆಗಕತ್ತಿದ ಮಗನ. ನಾನು ಹೆಣ್ಣಂತ ತಿಳ್ಕೊಂಡು ಎನ್ಲಿ ನಿನಗೆ ಬೆಲ್ಲ ಕೊಡುವಂಗ ಆತಂದ್ರ ಸೀದಾ ಹೈದರಾಬಾದ್ಗೆ ಹೋಗೋ ಮಗನ. ಭಾಳ ಚಂದ ಕೊಡ್ತಾರ. ಚುಮ್ಮಾದೇ ಅಂತ ಮಗನ ನನಗೆ ಬೆಲ್ಲ ಕೊಡ್ತಾನಂತ. ಆಕೆ ಬತ್ತಾಳ ನೋಡ, ನೀನು ಮಾಡ್ಕೊಳ್ಳೋ ಹುಡುಗಿ, ಆಕಿಗೆ ಬೆಲ್ಲ ಕೊಡು. ಬೆಲ್ಲ ಬರ್ತೀನಿ ರಂಗ್ಯ, ಬರ್ತೀನಿ. ಹೋಗೋಲೆ, ನಂದು ಕೆಲಸ ಐತಿ. ಸವಾಚಾರ ಹೊಲ್ದಾಗ ರಾಜನ್ ಸಾವ್ಕಾರು, ಕುಮಾರಯ್ಯ ಮುತ್ಯಾರು, ಬಿರಾದಾರ್ ರಾಮಗೌಡ ಮುತ್ಯಾರು, ಪತ್ಯಾಪುರ ದ್ಯಾಮಗೌಡ ಮುತ್ಯಾರು ಇವ್ರು ಒಡ್ಡಾವಡಿ ಫಂಕ್ಷನ್ ಕರ್ದಾರ. ಅದಕ್ಕ ನಾ ಗೆಸ್ಟ್ ಆಗ ಹೊಂಟೀನಿ. ಮುತ್ತನಗೌಡ್ರ ಕಡೆ 50,000 ರೂಪಾಯಿ ಫೈನಾನ್ಸ್ ಲೋನ್ ಇಸ್ಕೊಂಡು ಈ ಕಡೆ ಪಿಟಿಂಗ್ ಗಿಟ್ಟ ಕಡೆ ಮೀಟಿಂಗ್ ಹೋಗ್ತೀನಿ ಮಗನ. ಹೋಗೋ ಎಲ್ಲರೂ ಹೋಗೋ. ಕಿಸುಬಾಯಿ, ಹಳೆ ಕಿಸುಬಾಯಿ ಬಂದಾರ ಬರ್ರಿ, ಈ ಕಡೆ ನೋಡೇ ಬಿಡ್ತೀನಿ ನಿಮ್ಮನ್ನ. ಎಂತ ದೋಸ್ತ್ ಕಟ್ಟು ಬಿದ್ದಾರೆ ನಾನು ಹಣಿ ಬಾರ್ಕ. ಅಲ್ಲ ರಂಗ್ಯ, ಬಾರೋ ಮಗನ ಅಂತ ಹೇಳಿ ಹೋದವ ಸಂಖ್ಯೆ ಇನ್ನೂ ಅದ್ರ ಪತ್ತೆನೇ ಇಲ್ಲ. ಎಲ್ಲಿ ಹೋದ, ಏನ್ ಆದ ಅಂತ ಯಾರಿಗೂ ಗೊತ್ತೇ ಇಲ್ಲ. ಈ ಊರಿಗೆ ನಾ ಹೊಸಬ. ಎಲ್ಲಿ ಹೋಲಿ, ಎಲ್ಲಿ ತಿಲ್ಲಿ, ಎಲ್ಲಿ ಬೀಳಿ. ಇಲ್ಲೇ ಯಾವ್ದೋ ಒಂದು ಆಸಾಮಿ ಈ ಕಡೆ ಬರ್ಲಾಕತ್ತೈತಿ. ಅವ್ರನ್ನ ಕೇಳಿದ್ರ ಆತು. ನಮಸ್ಕಾರ ರೀ ಯಪ್ಪ ಸಾವ್ಕಾರ. ಸಮಗಾರು. ಏನೋ ಮಗನ, ನಾ ಏನು ಚಪ್ಪಲ್ ಒಲೆವ್ ಕಂಡಂಗ್ ಕಾಣ್ತೀನಿ ನಿನ್ನ ಕಣ್ಣಿಗೆ? ಬೇವರ್ಷಿ, ಹಳೆ ಬೇವರ್ಷಿ. 10 ಅಣಿ. ಅಲ್ಲ ಅವನ ನಮಸ್ಕಾರ ನಾನು ಸಮಗಾರ ಅಂತ ಕೇಳಿಸಿದ್ ಇವನಿಗೆ. ಇದ್ರ ಸ್ಪೀಕರ್ ಔಟ. ಏನೋ ಮಗನ, ಒಬ್ಬವನ ಒಟ್ಟು ವರ್ಷಾಕತ್ತಿಯಲ್ಲ. ಅಲ್ಲ ಇವನ ನೀ ಏನು ಒದ್ರವನು ಮೊಮ್ಮಗಾಗಿ ಏನು ಮಗನ? ಸುಮ್ಮನ ಊರಿಗೆ ಹೊಸಬದಿ ಅಂತ ಬಿಟ್ಟಿನಿ, ಇಲ್ಲ ಅಂದ್ರೆ ಉಸುರು ಸಿಗುವಂಗ ಒದಿತಿದ್ಯಾ. ಸಾವ್ಕಾರ, ನಿಮ್ ಕಿವಿರಿ ಕೇಳಿಸ್ತಾವಿಲ್ರಿ? ಏನಂದಿ? ನಾನು ಕೋಳಿ ಕೊಯ್ಯವ ಅಂತ ತಿಳ್ಕೊಂಡಿಯಾ? ಯಾಕ ಬಾಯಿ ಬಾಳ ಉದ್ದು ಬಿಡ್ತೀಯಲ್ಲೋ ಮಗನ? ಅಲ್ಲ ಅವ್ನು 7ರಾಗ ಹುಟ್ಟದವನ ಅಲ್ರಿ. ಕೋಳೆ ನನ್ನ ಕುರಿಯತನ, ಕುರಿಯ ನನ್ನ ಕೋಳೆತನ. ಇವನು ಮುಂದೆ ನಿಂತ ಲಬ್ 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 ಹೊಯ್ಕೋಳೆ ಐನ. ಏನೇ ಇರ್ಲಿ, ಇವನು ನಮ್ಮ ಮಾವನ ವಯಸ್ಸಿನವನ ಕಾಣ್ತಾನ. ಇವಂಗೂ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾವ ಅಂತ ಕರೀನಲ್ಲ. ಹಾವ ಎಲ್ಲಿ ಐತಲ್ಲಿ ಹಾವು? ಹಾವನು ಇಲ್ಲ, ಚೋಳ್ನು ಇಲ್ಲ, ಜರಿನೂ ಇಲ್ಲ, ಹೌರಾಣ್ಣು ಇಲ್ಲ. ನನ್ನ ಮುಂದೆ ಬಿಟ್ರೆ ಅಟ್ಟೆ ಸಾಕು ಕಿವುಡ. ಏನಲ್ಲೇ ಒಮ್ಮೆ ಹಾವ ಅಂತಿದಿ, ಕೊಡನ ಅಂತಿದಿ, ಬಿಂದಿಗಿನ ಅಂತಿದಿ. ಎಲ್ಲಿ ನಾನು ಏನಾರ ತಿಳಿದೆಲ್ಲ ನೀನು?
ಹೋಗಲಿ ಬಿಡಲಿ. ಈ ಊರಿಗೆ ಹೊಸಬ ಅಂತ ಕಾಣುತ್ತಾ, ನಿನ್ನ ಹೆಸರು ಏನು? ನನ್ನ ಹೆಸರು ರಂಗ್ಯ ಅಂತಾರೋ ಮಾವ. ರಂಗ್ಯ ಅಂತಾರ? ನೋಡಪ್ಪ ತಮ್ಮ, ನನಗ ಸ್ವಲ್ಪ ಕಿವಿ ಕೇಳಂಗಿಲ್ಲ. ಇಲ್ಲಿ ತನಕ ಮಾತಾಡಿದ್ದೆಲ್ಲ ಖಾಲಿನೇ ಆಗಿಬಿಟ್ಟದ. ನನಗೀಗ ಅರ್ಜೆಂಟ್ ಕೆಲಸ ಐತೆ, ಇಟ್ಟು ಬಾಜಾರ್ದಾಗ ಹೋಗಿ ಬರ್ತೀನಿ. ತಮ್ಮ, ನೀ ಸಂಧಿ ತಿರುಗಾಡಕ್ಕೆ ಹೋಗಬೇಡ. ಆಯಪ್ಪ, ನಮ್ಮೂರಾಗ ಎಮ್ಮಿಗಳು ಭಾಳ ಅದಾವು, ಕೋಡಿಗಿಡಿ ಚುಚ್ಚಾವು. ಸಣ್ಣ ವಯಸ್ಸಿನ ಹುಡುಗ ಕಾಣ್ತಿದಿ, ಚುಚ್ಚಿಸ್ಕೊಂಡು ಗಾಯ ಮಾಡ್ಕೋಬೇಡ. ಬರ್ಲ್ಯಾ? ಒಳ್ಳ್ಯಾಕ ಬರ್ತೀಯೋ ಮಾವ, ಇಟ್ಟೆಲ್ಲ ನನಗ ಗೂಟ ಗಾವ. ನೋಡಿರಪ್ಪ ಗುಂಡು ಬಜ್ಜಿ, ತಗೊಳ್ಳಕ ಬರ್ರಪ್ಪ ಲಘು ಬರ್ರಿ. ಮೈಸೂರು ಬಜ್ಜಿ, ಗುಡ್ಡಪುರ ಬಜ್ಜಿ, ಮೈಸೂರು ಬಜ್ಜಿ, ಗುಡ್ಡಪುರ ಬಜ್ಜಿ, ಎಲ್ಲಾನು ತಗೊಂಡೋಗ್ರಿ. ಬನ್ರಪ್ಪ ಗುಂಡು ಬಜ್ಜಿ, ತಗೊಳಪ್ಪ ಗುಂಡು ಬಜ್ಜಿ. ಅಯ್ಯಯ್ಯಯ್ಯ, ಹೆಂಗಾತ್ ನೋಡ್ರಿ. ಮೊನ್ನೆ ರಾತ್ರಿ ಕತ್ತಲ್ದಾಗ ನನ್ನ ಪರಕಾರದ ಕಸಿನ ಬಿಚ್ಚ ಹೋಗ್ಬಿಟ್ಟೈತಿ. ಎಲ್ಲಿ ಬಿಚ್ಚೋಗಿತ್ತೋ, ಹೆಂಗ ಬಿಚ್ಚೋಗಿತ್ತ, ಒಟ್ಟ ನನಗ್ ಗೊತ್ತೇ ಆಗಿಲ್ಲ. ನಮ್ಮಪ್ಪ ನೋಡಿದ್ರ ದಿವ್ಸ ಬೈತಾನ, ಏನವ ಮೊನ್ನೆ ಹೊಲಸು ಪರಕಾರ ಇದು, ಆಗಲೇ ಲೂಜ್ ಆಗೈತಲ್ಲ, ಎಲ್ಲಿ ಏನ್ ಮಾಡ್ಕೊಂಡಿ, ಹೆಂಗಾತು, ತೆಳ್ಳಗಾದ್ಯೋ ಏನತ ಅಂತ ಕೇಳಕತ್ತೇನ ಒಂದಾಸವನ. ನನಗ ನೋಡಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗವಲ್ದು. ಅಲ್ಲ, ಆ ನನ್ನ ಕಸಿ ಎಲ್ಲ ಸಿಕ್ಕಿರ್ಬೇಕು, ಯಾವ ಸಂಧ್ಯಾಗ ಮುಚ್ಕೊಂಡಿರ್ಬೇಕು, ಯಾವನ ಕೈಯಾಗ ಸಿಕ್ಕೇತು ಏನಾಗೈತೋ ಒಟ್ಟ ನಮಗ್ ಗೊತ್ತಾಗವಲ್ದು. ಆಗ್ಲಿ ಲಘುನ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೊಂದು ಹುಡುಕದ್ರಾತು. ಬಜಿರಿ ಬಜಿ, ಯಾರಿಗ್ ಬೇಕ್ರಿ ಬಜಿ? ಬಟಾಟಿ ಬಜಿ, ಗುಂಡನ ಬಜಿ, ಮೈಸೂರು ಬಜಿ, ಯಾರಿಗ್ ಬೇಕ್ರಿ ಬಜ್ಜಿ? ನಗತಾಳ ನನ್ನ ನೋಡಿ ನಗತಾಳ, ಕೈ ಮಾಡಿ ಹುಪ್ಪಾರ್ತಿ ಕರಿತಾಳ. ಸಂಕ್ರಾಂತಿ ಹಬ್ಬದಾಗ ಮುತ್ತಿನ ಸೀರಿ, ಮುದ್ದಾದ ಹುಡುಗಿಯ ಕಂಡೀರಿ. ಹೇ ಭಾರತೀಯ ನೋಟ ಬೇಕೆ ಹೀಗಿದೆ, ಸಂಜ್ಞಾನ ಮರಳು ಮಾಡು ಹಾಗಿದೆ. ಸೊಂಟಾದ ದಾವ ನೋಡಿ, ಕಾಲಿನ ಗೆಜ್ಜೆ ನೋಡಿ, ಮೈಯೆಲ್ಲ ಡೌಡವ್ ಅಂತೈತು. ಲೇ ಹೋಗ್ಲೆ ಸಂಜ್ಞಾ, ಅಯ್ಯಯ್ಯ ಯಾವ್ದ ಇದು ಬಿಕನಾಸಿ? ಹಿಂಗ ಹಾಡ್ಕೋಂತ ಕುಣ್ಕೋಂತ ಬರಕತ್ತೈತಿ, ಕಣ್ಣೋರ ಕಾಣ್ತಾವ ಇಲ್ಲ ಇದಕ್ಕ. ಮೂಳ ಹಳೆ ಮೂಳ. ಲೇ ಭಾರತಿ, ನಾನ ನಿನ್ನ ಸಂಗು ಮಾಮ. ಅಯ್ಯ ನೀನ? ನಾ ಯಾರನ್ನೋ ಮಾಡಿದ್ದೆ. ಏನೋ ನಗತಾಳ, ಕಾಡ್ತಾಳ, ಬೇಡ್ತಾಳ ಅಂತ ಹಾಡ್ಕೊಂತ ಹೊಂಟಿಯಲ್ಲ, ಯಾವಾಕಿ ನೀನ್ ನೋಡಿ ನಗಾಕಿ? ನೀನ ಮತ್ಯಾರ ನೋಡಿ ನಗಾಕಿ? ಭಾರತಿ, ಸ್ವಲ್ಪ ಕೊಡ್ತಿ? ಏನದು? ಗುಂಡನು. ಏನವ? ಬಜಿನ ಗುಂಡನು ಬಜಿ. ಯಾಕ ಉದ್ದನು ಬ್ಯಾಡೇನ? ಉದ್ದನು ನನ್ನ ಬಳಿ ಅದಾವು. ಏನದು? ಮಿರ್ಚಿ ಬಜಿ. ನೀವು ಗುಂಡನು ಕೊಟ್ರ ನಾ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಭಾರತಿ, ನೀನು ಏನಕ್ಕ ಮಗಮನ್ನ ಆರತಿ? ನೀ ಏನ್ ಹೊಲಸನ್ನ ಆರತಿ? ಭಾರತಿ, ಒಂದು ದಿವಸ ನಿನ್ನ ನೋಡ್ದಿದ್ರ ಹುಚ್ಚ ಹಿಡ್ದಂಗ ಆಕೈತಿ, ಕನಸ್ನ್ಯಾಗ ಬಂದಂಗ ಆಕೈತಿ. ಬಚ್ಚಲ್ದಾಗ ಕುಂತು ಎಣ್ಣಿ ಎರದ ಕಸ ತಿಕ್ಕಿ ಎರದಂಗ ಆಕೈತ. ಅಯ್ಯಯ್ಯೋ, ಯಾಕ ಚೊಣ್ಣ ಉಡಿಸ್ದಂಗ ಆಗುದಿಲ್ಲೇನ? ಹೇಳ್ಬೇಕಂದೆ ಮನಸ್ಸು ಬಿಚ್ಚಿ, ನೀನೇ ತಿಳ್ಕೊಂಡು ನನ್ನ ಮನಸ್ಸು ಸ್ವಚ್ಛಿ. ಅಯ್ಯಯ್ಯೋ, ಸಂಖ್ಯಾ ಏನ್ ಚಂದ ಹಾಡಕತ್ತೆ ನೋಡವ. ಬಂತಪ್ಪ ನಮ್ಮ ಮೆಂಟಲ್, ಈ ಕಡೆ ಬಂತಲ್ಲಪ್ಪ. ಅಯ್ಯಯ್ಯ ನನ್ನ ಶಿವನ, ನನ್ನ ಪರಕಾರದ ಕಸಿ ಅವ್ರ ಕೈಯಾಗ ಐತಲ್ಲ, ಅದನ್ನ ಹಿಡ್ಕೊಂಡು ಹಾಡ್ಕೊಂತ ಬರಕತ್ತೆ ನೋಡವ. ಅಯ್ಯೋ, ಮೋಸ ಮಾಡಿದೆ ಭಾರತಿ, ನನಗ ಮೋಸ ಮಾಡಿದೆ. ಯಾಕ ಏನಾತ್ ನಿನಗ? ಮುಚ್ಚು ನಿನ್ನ ಹಲ್ಲಿರುವ ಬಾಯಿಯನ್ನು, ನನಗೆ ಜಂಪರ್ ತಗೊಂಡು ಬಾ ಅಂತ ಹೇಳಿ ಅವನಿಗೆ ಪರಕಾರದ ಕಸಿ ಲಾಡಿಯನ್ನು ಕೊಟ್ಟಿ ಆ ಕೈಯಾಗ. ನೀನು ಒಂದು ಹೆಣ್ಣು ಅಲ್ಲಲ್ಲ, ನನ್ನ ಬಾಳಿಗೆ ಬಂದ ಹುಣ್ಣು. ಅಯ್ಯಯ್ಯ, ಇವ್ ಯಾವ ದೊಡ್ಡಾಡ್ದಾಗ ಪಾತ್ರ ಮಾಡಿದ್ದಾನ ಅಂತೀನಿ ನಾನು. ಅಯ್ಯ ಜಿಟ್ಟ್ಯ, ಹಳೆ ಜಿಟ್ಟ್ಯ, ಹಂಗ್ಯಾಕ ಒದರ್ತ್ಯ ಅವನ ಮುನಿ? ನಾ ಹೇಳುದ್ರ ಪೂರ ಕೇಳ್ತೇನೆ ಕಿವಿ ಕೊಟ್ಟ ನೀನು ಅಂದ್ರ ನಾನು ಏನ್ ಹೇಳಕತ್ತೀನಿ ಅಂತ ನಿನಗ ತಿಳಿತೈತಿ. ಮೊನ್ನೆ ರಾತ್ರಿ ನಾನು ನಡ್ಕೋಂತ ಹೊಲ್ದಾಗಿಂದ ಬರಾಕತ್ತಿದ್ನ, ಗೊತ್ತಲಪ್ಪ ಕರೆಂಟ ಹೋಗ್ಬಿಟ್ಟಿದ್ವು. ನೋಡ್ತೀನಿ ಬರಾಕತ್ತೀನಿ, ಹಿಂದೆ ಯಾರೋ ಜಗ್ದಂಗಾತು. ನೋಡ್ತೀನಿ ಕಂಟಿಗೆ ನನ್ನ ಪರಕಾರ ಸಿಕ್ಕೊಂಡ್ಬಿಡ್ಬೇಕಾ? ಮುಂದ್ ನೋಡ್ತೀನಿ ಪರಕಾರ ಲೂಜ್ ಅಂದ್ರ ಲೂಜು. ಯಾಕೆ ಹೇಳು? ಯಾಕೆ? ಅದ್ರ ಕಸಿನ ಇದ್ದಿಲ್ಲ. ಯಾಕಂಡೆ ಸಿಕ್ಕಿತ್ತು, ಏನ್ ಕತಿನೋ ಈಗ ಅವನ ಕೈಯಾಗ ಐತ್ ನೋಡು. ಅದನ್ನ ಹಿಡ್ಕೊಂಡು ಹಾಡ್ಕೊಂಡು ಬರಕತ್ತನ, ಅದನ್ನ ಹೇಳಬೇಕಂದ್ರೆ ಏನೇನ ತಿಳ್ಕೊಂತಿಯಲ್ಲ. ಹಿಂಗನ? ಇರ್ಲಿ, ನಿನ್ ಹಿಂದ ಇಷ್ಟು ದೊಡ್ಡ ಕ್ರೈಮ್ ಡೈರಿ ಐತೆ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಆಗ
ಅಲ್ಲೋಡು ಆ ಮಗ ಈ ಕಡೆನ ಬರಾಕತ್ತಾನ, ನೀನೇ ಅವನು ವಿಚಾರಿಸ್ಕೋ, ನಾ ಇಲ್ಲೇ ಮರಿಗೆ ಡೊಕ್ಕು ನಿಂದಿರ್ತೀನಿ. ಅಯ್ಯ ನಿಂದ್ರ ಯಾರು ಬೇಡ ಅಂತಾರ? ಯಾರ್ದು ಯಪ್ಪ ಪರಕರಲಾಡಿ ನೋಡಿಡಿಲ್ಲ ಆತೋ ಚೊಟ್ಟಿ, ಯಾರ್ದು ಯಪ್ಪ ಪರಕರಲಾಡಿ ನೋಡಿಡಿಲ್ಲ ಆತೋ ಚೊಟ್ಟಿ. ಲಾಡಿ ನೋಡಿ ನೋಡಿನ, ಲಾಡಿ ನೋಡಿ ನೋಡಿನ, ಲಾಡಿ ನೋಡಿ ನೋಡಿನ, ಬಿಟ್ಟಿನಪ್ಪ ಬಾಳ ದಾಡಿ. ದಾಡಿ ತೆಗಿಬೇಕಂದ್ರ, ದಾಡಿ ತೆಗಿಬೇಕಂದ್ರ ಮುಂದ ಹೋಗುವಲ್ದು ಗಾಡಿ. ದಾಡಿ ತೆಗಿಬೇಕಂದ್ರ ಮುಂದ ಹೋಗುವಲ್ದು ಗಾಡಿ. ಯಾರ್ದು ಯಪ್ಪ ಪರಕರಲಾಡಿ ನೋಡಿಡಿಲ್ಲ ಆತೋ ಚೊಟ್ಟಿ, ಯಾರ್ದು ಯಪ್ಪ ಪರಕರಲಾಡಿ ನೋಡಿಡಿಲ್ಲ ಆತೋ ಚೊಟ್ಟಿ. ಹಾ ಈಗ ತೆಗಿತು ಯಪ್ಪ ನನ್ನ ನಸೀಬ. ಯಾಕಂದ್ರ ಆ ಪರಕಾರ ಕಸಿ ಹುಡುಗಿ ಈ ಕಡೆ ಬರ್ಲಾಕತ್ತಾಳ. ಅವಳು ಪರಕಾರ ಕಸಿ ನೋಡೆ ನನ್ನ ಎದ್ಯಾಗ ಜುಮ್ 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 ಅಲ್ಲಾಕತೈತಿ. ಇನ್ ಅವಳು ಸನೇಕ ಬಂದ್ರ ನನ್ನ ಮೈ ಎಲ್ಲ ಘಮ್ 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 ಅಂತೈತು ಯಪ್ಪ. ಅಯ್ಯ ಯಾವ್ದ ಇದು ರಸ್ತಾದ ಮೇಲೆ ನಿಂತ್ಕೊಂಡು ಗಮ್ ಗಮ್ ಜುಮ್ ಜುಮ್ ಅನ್ನಕತೈತಿ? ಭಾರತಿ, ನಿನ್ನ ಬಾಯಿಯಲ್ಲಿ ಬರುವ ಹೊಲಸು ಮಂತ್ರಗಳನ್ನು ಗೋಮ್ ಮಂತ್ರದಂತೆ ನನಗೆ ಸಿಂಬಡಿಸಬೇಡ. ನೀ ಯಾರಂತೇಳಿ ನನಗೆ ಗೊತ್ತ, ನಾ ಯಾರಂತೇಳಿ ನಿನಗೆ ಗೊತ್ತಿಲ್ಲ. ನನ್ನ ಹೆಸರು ರಂಗ್ಯ. ನಿನ್ನೆ ರಾತ್ರಿ ನಾ 3 ಬಸ್ ತಪ್ತು, ಅಟ್ರಾಗ ದೋಣಿ ಬತ್ತು. ಅಲ್ಲೇ ಕಂಟಿ ಮರಿ ಕೂತಿದ್ಯಾ, ಜಲಕ್ ಜಲಕ್ ಅಂತೇಳಿ ಗೆದ್ದಿ ಸಪ್ಪಳ ಬಂದಂಗಾತು. ಎದ್ದು ನೋಡ್ತೀನಿ ಈ ಹೂವಿನ ಪ್ರಕಾರ ಗುಲಾಬಿ ಜಂಪರ್ದ ಹುಡುಗಿ ಸಣ್ಣಗ ಕಂಟಿ ಮರಿಗ್ ಹೋತು. ಅವಳು ನೋಡಿ ನನ್ನ ದೋಣಿನೂ ಹೋತು. ಓಡಿ ಬಂದ್ ನೋಡ್ತೀನಿ ಈ ಗಗ್ರಿ ಕಸಿ ಬಿದ್ದಿತ್ತು. ಈಗ ಗಗ್ರಿ ಕಸಿಗೆ ಈ ಲಂಗಕ್ಕ ಮ್ಯಾಚಿಂಗ್ ಆತು. ಆ ಪೋರಿ ನನಗ ಸಿಕ್ತು. ಅಯ್ಯ ಯಾವ್ದ ಇದು ಬಿಕನಾಸಿ ಪೋರಿ ಹೋರಿ ಅನ್ನಕತ್ತೈತಲ್ಲ, ಬಿಡು ಅಂಜನ ಹಾರಿ. ತಡ್ಕೊಳಯ್ಯೇ ಪೋರಿ, ಬಿಟ್ಟಂದ್ರ ನೀ ಹಾರಿ ಹೊಕ್ಕೈತ್ ನಂದೆಲ್ಲ ಸೋರಿ. ಅಯ್ಯ ಲಾಡಿ ಇಟ್ಕೊಂಡು ಅರ್ಧ ಸೋರ್ಸ್ಕೊಂಡಿ, ಇನ್ನು ಮತ್ತೇನು ಸೋರ್ಸ್ಕೋಬೇಕಂತ ಮಾಡಿಯ? ಜೊಲ್ಲೆ ನನ್ನ ಹೊಳೆ ಜೊಲ್ಲೆ. ಭಾರತಿ, ನೀ ಎಟ್ಟ ಮಾಡ್ತಿ ಮಾಡ ನನಗ ಮಂಗಳಾರ್ತಿ. ನಂದೈತಿ ಬಾಳ ಹುಚ್ಚು ಪ್ರೀತಿ, ಸುಮ್ಕ ನಾನು ನೋಡಿ ಯಾಕೆ ನಗತಿ? ಅಯ್ಯಯ್ಯ ಖರೆ ಖರೇನೆ ನನ್ನ ಪ್ರೀತಿ ಮಾಡ್ತೀಯಾ? ಏನು ನಿನ್ನ ಕಣ್ಣ ನೋಡಾಕ ಬಾಳ ಸಣ್ಣ, ಏನು ನಿನ್ನ ಸೊಂಟ ಗೊಂಜಾಳ ದಂಟ. ನಾ ಅದಿನಿ ಬಾಳ ತುಂಟ, ಕೈಯಾಗ ಕೊಡುವಮ್ಮಿ ನಿನ್ನ ಸೊಂಟ. ಅಯ್ಯ ಇದೇನ ಇದ ಸೊಂಟ ಪಂಟ ಅಂತ ಮಾತಾಡಕತ್ತಿಯಲ್ಲ, ಯಾಕ ಸಂಖ್ಯಾ ನೆಳ್ಳು ಬಡದೈತೆ ನಿನಗ? ಸಂಖ್ಯಾ? ಆ ಸಂಖ್ಯಾ ನಿನಗೂ ಗೊತ್ತೇನ? ಅಯ್ಯ ಗೊತ್ತೇನಂತ ಕೇಳ್ತೀಯನ? ಅದು ನನ್ನ ಖಾಯಂ ಗಿರಾಕಿ. ಹಾ ಗಿರಾಕಿ ಅಂದ್ರ? ಅಯ್ಯ ಬಜಿ ಗಿರಾಕಿನ ಮರಾಯ. ಅಲಾಡ್ ಕಸಬಿ ನನ್ನ ಮಗನ, ಇಲ್ಲಿ ಕಾಲ ಹಾಕದ ಈ ಮಗನ. ಮೊನ್ನೆ ನೀನು ತೋರಿಸ್ತೀನಿ ಅಂತೇಳಿ 1000 ರೂಪಾಯಿ ಇಸ್ಕೊಂಡು ಹೋದವ, ಇನ್ನೂ ಆದ್ರೆ ಈ ಕಡೆ ಮೂಸಿನೇ ನೋಡಿಲ್ಲ ಮಗ. ಬಾ ಮಗನ, ಬಬ್ಬುರುವಾಣ ಹೇಗೆ ಪಾರ್ಥನನ್ನು ಬಾಣಿನಿಂದ ಕೊಂದನು, ಹಾಗೆ ನಾನು ನಿನ್ನನ್ನು ನನ್ನ ಕೂದಲಿನ ಎಳೆಗಳಿಂದ ಆಲದ ಮರಕ್ಕೆ ಕಟ್ಟಿ ನನ್ನ ಮೆಟ್ಟಿನಿಂದ ನಿನ್ನ ತಲೆಯಲ್ಲಿ ಜುಟ್ಟು ಬರುತ್ತನ ಹೊಡಿಲಿಲ್ಲ ಅಂದ್ರ ನನ್ನ ಹೆಸರು ರಂಗ್ಯಾನಿ ಅಲ್ಲ ಮಗನ. ಅಲ್ಲ ಅವ ನಿನ್ ಎದುರಿಗಿಲ್ಲ ಏನಿಲ್ಲ ಈಟ್ ಮಾತಾಡಕತ್ತಿದಿ, ಅವನು ಮುಂದೆ ಮಾತಾಡ ಮೂಳ ಹಳೆ ಮೂಳ. ಅವನು ಸರಿ ಇದಕ್ಕ ಓಕೆನಿ, ನೀನು ಮುಂದೆ ನಿಂತ್ರ ನಂದು ಬಜಿ ಮಾರ್ದಂಗ. ಬಜಿ ಬೇಕೇನ್ರವಾ ಬಜಿ? ಏ ಭಾರತಿ, ಏ ಭಾರತಿ. ಅಲ್ಲ ನನ್ನ ಮಗಳು ಬಜ್ಜಿ ಮಾರಾಕಂತ ಹೋಗಿ ಇವತ್ತಿಗೆ ಏನಿಲ್ಲ ಅಂದ್ರು 2-3 ತಾಸಾತು. ಎಲ್ಲಿ ಹೋಗ್ಯಾಳೋ, ಎಲ್ಲಿ ಏನು ಮಾಡ್ತಾಳೋ, ಯಾವ ಸಂಧ್ಯಾಗ ತಿರುಗಾಡ್ತಾಳೋ. ಒಟ್ಟ ನನ್ನ ಮಗಳು ಹತ್ತವಲ್ಲಲ್ಲಪ್ಪ ಅಂತಿನ್ನ. ರೊಕ್ಕನರ ತಂದು ಕೊಡ್ತಾಳ? ಇಲ್ಲ ಇಲ್ಲ, ಎಲ್ಲಾರ ಇಡ್ತದೋ ಏನೋ ಬಿಕ್ಕೊಂಡು ಬೀಳಿ. ಅಬಾಬಾಬಾಬಾ, ಯಾಕೋ ಸಂಖ್ಯಾ ನಮ್ಮ ಮನೆ ಕಡೆನ ಬರಾಕತ್ತೇನಲ್ಲ. ಈ ಮಗಂದೇನಪ್ಪ ನಮ್ಮ ಮನ್ಯಾಗ ಜಾಗ ನೋಡೋನು ಬರ್ಲಿ ಬರ್ಲಿ. ಏನಪ್ಪಾ ಮಾವ, ಬಸರಾದ ಹೆಣ್ಮಕ್ಳಿಗತ್ಲ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತಿರ್ಗಾಡಕತ್ತಿಯಲ್ಲ, ಏನಂದಿ? ಹೊಟ್ಟಿ ಬ್ಯಾನೆ ಆತ? ಇಲ್ಲ ಬುಡುಕು ಬ್ಯಾನೆ ಆತು. ಇರ್ಲಿ, ಭಾರತೀಯಲ್ಲಿ ಹೋಗ್ಯಾಳ, ಇನ್ನು ಬಂದಿಲ್ಲೇನ ಆರತಿ ಮಾಡಾಕ? ತೋ ಏನು ಕಿವುಡ್ ಗಂಟು ಬಿದ್ಯೋ ಮಾರಯ್ಯ. ಇಲ್ಲಪ್ಪ ಮಾವ, ಭಾರತೀಯಲ್ಲಿ ಹೋಗ್ಯಾಳ ಅಂದೆ. ಓಹೋ, ನಮ್ ಭಾರತಿನ ಕೇಳಿದ್ಯಾನ? ಬಜಿ ಮಾರಾಕ್ ಹೋಗ್ಯಾಳೋ ತಮ್ಮ, ಬಜಿ ಮಾರಾಕ್ ಹೋಗ್ಯಾಳ. ಸಂಗ್ಯಾ ಯಾಕ ಬಜಿ ಗಿಜಿ ಬೇಕಾಗಿತ್ತು ನಿನಗ? ನಿನ್ನ ಬಜಿನೂ ಬೇಡ, ನಿನ್ನ ಬುಂದೇನೂ ಬೇಡ, ನಿನ್ನ ಕರದಂಟೂ ಬೇಡ. ಭಾರತಿ ಹತ್ರ ಸ್ವಲ್ಪ ಕೆಲಸ ಇತ್ತು ಮಾವ. ಏನೋ ಚಕ್ಲಿ ಬೇಕಾ? ಏನ್ ಅಡ್ ನಡ್ಯದಲ್ಲೇ ನೀ? ಚಕ್ಲಿ ನಮ್ಮ ಹತ್ರ ಎಲ್ಲಿ ಸಿಗ್ತಾವಪ್ಪ? ನಮ್ಮ ಹತ್ರ ಏನಿದ್ರು ಗುಂಡನು ಉದ್ದನು ಅಷ್ಟ ಸಿಗ್ತಾವು. ಮಿರ್ಚಿ ಬಜಿ, ಗುಂಡನ ಬಜಿ, ಮತ್ ಬ್ಯಾರೆ ಅಂದ್ರೆ ಇನ್ನು ನನ್ನ ಮಗಳು ಬರ್ಬೇಕು ತಡಿ, ಇನ್ನು ಬಜಿ ಸಿಗಬೇಕಾದ್ರ. ಅದಕ್ಕ ನಿನ್ನ ಮಗಳ ಗುಂಡನು ಬಜಿ ತಿನ್ಬೇಕಂತ ಅಲ್ಲಿಂದ ಇಲ್ಲಿ ತನಕ ಓಡ್ಕೊಂತ ಬಂದಿರೋ ಮಾವ.
ಮಾವ ಮಾವ ಅಂತ ಆಡಿಸ್ಬೇಡ ಮಗನ ಹಾವ. ತಗೊಳ್ಳೇನ ಮೂಲ್ಯಾಗಿನ ಕೊಡ್ಲಿಕ್ಕಾವ. ತಗೋಬೇಡ ಕೊಡ್ಲಿಕ್ಕಾವ, ಅದೀನಿ ಬಾಳ ಗಾವ. ಒಂದು ಕೊಟ್ಟೆ ಅಂದ್ರೆ ನಾ ತಿರುಗ್ತೀನಿ ರೆವ್ ರೆವ್. ಬರ್ತೀನಿ ಓ ಮಾವ ಬರ್ತೀನಿ. ಹೋಗ್ತಿಲ್ಲೋ ಮಗನ ಸುಮ್ಮನ ಅವನ ಹಡಿಬಾರ್ದ್ರಿ, ಎಣ್ಣ ಹಡಿಬಾರದು. ಎಲ್ಲೆಲ್ಲೋ ನನ್ನ ಮಕ್ಕಳು ಬರ್ತಾರ, ಯಾ ನಮನಿ ರಮಿಸ್ತಾರ, ಯಾ ನಮನಿ ಉಣಿಸ್ತಾರ, ಯಾ ನಮನಿ ನಾಷ್ಟ ಮಾಡಿಸ್ತಾರ. ನಾಷ್ಟ ಮಾಡಿಸಿಂದ ನನ್ನ ಮಕ್ಕಳು ಮಾವ ಮಾವ ಅಂದು ಹೋಗ್ತಾರಲ್ಲ, ಮಾಡಬಾರ್ದ್ರಪ್ಪ. ಜೀವನದಾಗಿ ಎಂದೆಂದೆಂದೆಂದು ಏನೇನೇನು ಮಾಡಬಾರ್ದು. ಓಯ್ ನನ್ನ ಮಗಳು ಬರಾಕತ್ತೇಳಲ್ಲಪ್ಪ, ಯಾಕೋ ಉರುಪನ್ಯಾಗ ಬರಾಕತ್ತಿ ಅದು ಕೋಡಿ. ಇವತ್ತು ವ್ಯಾಪಾರ ಭಾಳ ಆದಂಗೆ ಕಾಣುತ್ತಾಳ. ಅಯ್ಯಯ್ಯಪ್ಪ, ಇನ್ನು ಹಾಸಿಗೆ ಬಿದ್ದಿಲ್ಲ ನೀನು? ಏನಂದಿ? ಎದುರಿಗೆ ಬಂದ್ರ ನನಗೆ ಬುದ್ಧಿ ಇಲ್ಲ ಅಂತೀಯ ನಿಮ್ಮ ಅವನ? ಅಯ್ಯ, ಬುದ್ಧಿನೂ ಇಲ್ಲ ನಿನಗ ನಿದ್ದಿನೂ ಇಲ್ಲ. ನಡಿ ಅಯ್ಯಪ್ಪ ನಡಿ ಒಳಗ, ಉಣು ಬಾ, ಉಂಡ್ ಬೀಳು ಬಾ ಹಾಸಿಗ್ಯಾಗ. ಮಲಕಾಸ ಮಲಕಾಸ ತೊಳಿಬೇಡ ನಿನ್ನ ಅವನು ಮೊದಲ ಹಾಕಿಸ್ಕೊಂಡು ಹಲ್ಲದಾವು ತೆಳಗ್ ಬಿದ್ದಿಗಿದ್ದಾವು. तुम दिल की धड़कन में रहते हो, तुम रहते हो, तुम दिल की धड़कन में रहते हो, तुम रहते हो, मेरे इन आँखों से डरते हो, तुम डरते हो, बाहों में आ जाओ, सपनों में तुमको जाओ, तुम दिल की धड़कन में रहते हो, तुम रहते हो. ಏನಪ್ಪ ರಂಗ್ಯ, ಒಳ್ಳೆ ಲಯದಾಗ ಹಿಂದಿ ಹೀರೋ ಅಮಿತಾಬ್ ಬಚ್ಚನ್ ಹಾಡ್ಕೊಂತ ಬಂದಂಗ ಬರಾಕತ್ತಿಯಲ್ಲ ಲೇ ಮಗನ. ಮಿತ್ರ ದ್ರೋಹಿ ರಂಗ್ಯ ರಂಗ್ಯ ಅಂತೇಳಿ ಮಂಗ್ಯ ಮಾಡಿಟ್ಟೆಲ್ಲೋ ಮಗನ. ನೀರ ಮನುಷ್ಯರಂಗಾರ ಅದಿಯನ್ಲೇ ಮಗನ. ಆ ಹುಡುಗಿನ ತೋರಿಸ್ತೀನಿ ಅಂತೇಳಿ 1000 ರೂಪಾಯಿ ಇಸ್ಕೊಂಡು ಹೋದವ, ಇವತ್ತು ಬಂದು ಮೋತಿ ತೋರ್ಸಾಕತ್ತಿ. ಇಲ್ಲೋ ರಂಗ್ಯ, ಆಕಿನ ಹುಡುಕಾಕ ಸೈಕಲ್ ಮೋಟರ್ ತಗೊಂಡು ಆತಳ ವಿತಳ ಸುತ್ತಲ ಪಾತಾಳ ಲೋಕದಾಗ ತಿರುಗಾಡಿ ಈಗ ನಿನ್ನ ಮುಂದೆ ಬಂದು ನಿಂತೀನು. ನಿನ್ನ ಈ ಕಪ್ಪಟ ಮಾತೆಲ್ಲ ನನ್ನ ಮುಂದೆ ಹೇಳಕ್ ಬರ್ಬೇಡ ಮಗನ. ನೀ ಹೇಳಿದ್ದೆಲ್ಲ ನಂಬಕ್ ನನ್ನ ಬಕರ ಅಂತ ತಿಳ್ಕೊಂಡೇನು? ನೀ ಆಡು ಮರಿಯದಿಯೋ ಕುರಿ ಮರಿಯದಿಯೋ ನನಗೆ ಗೊತ್ತಿಲ್ಲ. ನಾನು ಇಷ್ಟೋ ತನಕ ಹೇಳಿದ್ದೆಲ್ಲ ಕರೆ ಕರೆ ಅಂತ ಆ ನಡೋಣಿ ಲಕ್ಕವನ ಮೇಲೆ ಆಣಿ ಮಾಡಿ ಹೇಳ್ತೀನೋ. ಆದ್ರೂ ನನಗೆ ನಿನ್ನ ಮೇಲೆ ನಂಬಿಕೆ ಐತಿ. ಯಾಕಂದ್ರ ಎಟ್ಟೆಯಲ್ಲಿ ನೀ ನನ್ನ ಪ್ರಾಣ ಸ್ನೇಹಿತ ಅದಿ. ಇವತ್ತು ನನಗೆ ಬಹಳ ಸಂತೋಷ ಆಗೈತು ಮಗನ. ಸಂತೋಷ ಆಗೈತಿ? ಯಾಕಪ್ಪ, ಯಾಕೋ ಮಗನ? ಅಂತೂ ನನ್ನ ಹುಡುಗಿ ನನಗೆ ಸಿಕ್ಬಿಟ್ಲು. ಯಾವಾಕಿಯಪ್ಪ ಆಕಿ? ತುಪ್ಪದ ಗಡಿಗಿ ಬಾರಿ ಅದಳಲ್ಲಿ ಆ ಹುಡುಗಿ. ನಿಜವಾಗ್ಲೂ ಅವಳು ತುಪ್ಪದ ಗಡಿಗಿನೇ. ಬಾರಿಸ್ಬೇಕತ್ತಿನ್ಲಿ ಅವಳ ಗಡಿಗಿ. ಬಾರ್ಸಿ ಬ್ಯಾಡ್ಲಿ ಅವಳ ಗಡಿಗಿ. ಅವರಪ್ಪ ತಗೋತಾನ ಮೂಲ್ಯನ ಬಡಿಗಿ. ಏ ಸಂಗ್ಯಾ, ಅಡಬಾಯಿ ಹಾಕಬೇಡ ಮಗನ. ಬಹುಶಃ ಆ ಹುಡುಗಿ ಇದೇ ಸಂಧಿ ಹಿಡಿದೋಗಿರ್ಬೇಕು. ನೀ ಯಾ ಸಂಧಿಲೇ ಬಾ, ನಾ ಈ ಸಂಧಿಲೇ ಬರ್ತೀನಿ. ತಿರುಗಾಡ ಮಗನ, ಸಂಧಿ ಸಂಧಿ ಹಂದಿ ತಿರುಗಾಡದಂಗ ತಿರುಗಾಡ ಮಗನ. ಬಜಿಯೆಲ್ಲು ನೀನೇ, ಚಟ್ನಿಯೆಲ್ಲು ನೀನೇ, ಬಜಿಯೆಲ್ಲು ನೀನೇ, ಚಟ್ನಿಯೆಲ್ಲು ನೀನೇ, ಮಿರ್ಚಿಯೆಲ್ಲು ನೀನೇ, ಎಲ್ಲೆಲ್ಲು ನೀನೇ, ಬಜಿಯೆಲ್ಲು ನೀನೇ, ಚಟ್ನಿಯೆಲ್ಲು ನೀನೇ. ಮಾಮ ಎಲ್ಲದಿ ಮಾಮ? ಅಲ್ಲ, 16 ವರ್ಷ ಹೆಣ್ಣಿಗೆ ದಾಟ್ತು ಅಂದ್ರ ಮನಸ್ಸು ಒಂದು ಜಾಗದಾಗ ಇರುವುದ ಇಲ್ರಿ. ಯಾಕಡೆ ಯಾಕಡೆಲ್ಲ ಹೆಂಗಾರ ಏನೇನೇನೋ ಒಂದ್ ನಮೂನೆ ಆದಂಗ ಆಗತ್ತ. ನಮ್ಮ ಅಪ್ಪ ಅದನಲ್ಲ, ಯವ್ವ ಮಗಳ, ಮೊದ್ಲು ವ್ಯಾಪಾರ ಯಾವ ಮನಿ ಮಾಡ್ಕೊಂಡು ಬರ್ತಿದ್ದೇವ, ಈಗೇನವ ಹಂಗ ತಗೊಂಡ್ ಬರ್ತೀಯಲ್ಲ ಬೇ ಎಲ್ಲಾ ಬಜಿನು ಅಂತ ಬೈತಾನ. ಏನ್ ಮಾಡುದ್ರಿ ಒಟ್ಟ ಏನ್ ಅಯ್ಯಯ್ಯ ನೆನೆಸಿದ್ರಾಗ ನಮ್ಮ ಅಪ್ಪನ ಬಂದಲ್ಲ. ಮಗಳ, ಏ ಮಗಳ, ಯಾಕಯ್ಯಪ್ಪ ನಿನ್ನವನು ವ್ಯಾಪಾರ ಮಾಡದ್ ಬಿಟ್ಟು ದಾರಿ ಮೇಲೆ ನಿಂತ್ರಿ ಹಂಗ ವ್ಯಾಪಾರ ಆಗುತ್ತ? ನಿನ್ನವನು ಮೊದಲ ಸುಗ್ಗಿ ಕಾಲ, ಮಂದಿ ಎಲ್ಲ ಹೊಲಕ್ಕೆ ಹೋಗುದ್ರಾಗ ನೀನು ಸಂಧಿ ಸಂಧಿ ತಿರುಗಾಡಿ ವ್ಯಾಪಾರ ಮಾಡ್ಕೊಂಡು ಬಾರವ. ಅಯ್ಯೇ, ಸಂಧ್ಯಾಗ ಯಾರಿರ್ತಾರ ಮಂದಿ? ಅಷ್ಟೆಲ್ಲಾ ಜಾಗ ಬಿಟ್ಟು ಸಂಧ್ಯಾಗ ಬರ್ತಾರೆ ನಮ್ಮ ಮಂದಿ. ಸಂಧ್ಯಾಗ ಹೋಗ್ಬೇಕವ, ಯಾಕಂದ್ರ ಮಂದಿ ಬಾಳ ಇರ್ತದ. ಒಟ್ಟ ವ್ಯಾಪಾರ ಚಲೋ ಆಗ್ಬೇಕು. ಯಾಕಂದ್ರ ಕರೆಂಟ್ ಬಿಲ್ಲು, ಹಾಲಿನ ಬಿಲ್ಲು ಎಲ್ಲಾ ತುಂಬಬೇಕನ. ಆತೇಳಯ್ಯಪ್ಪ, ಇವತ್ತು ವ್ಯಾಪಾರ ಜೋರ್ ಮಾಡ್ಕೊಂಡು ಬರ್ತೀನಿ ಆತ. ಚೋಳ ಕಡಿತ ಇಲ್ಲ, ಹಾ
ಕಡಿತು. ಅಯ್ಯಯ್ಯಯ್ಯಯ್ಯ, ನಮ್ಮವ್ವ ನಿನ್ನ ಕೂಡ 30 ವರ್ಷ ಹೆಂಗಾರ ಸಂಸಾರ ಮಾಡಿದ್ದಾಳು ಅಂತೀನಿ. ಯವ್ವ ಏನ್ ಬಿ ಅದು ಸೋರ್ಯದ ಮೂಡ್ಯದ ಅನ್ನಕತ್ತಿಯಲ್ಲ ಏನದು? ನಾನು ಒಲ್ಲೆಪೋ ಒಲ್ಲೆ, ನಿನ್ನ ಜೊತೆ ಮಾತಾಡಕ ನನಗ ಟೈಮ್ ಇಲ್ಲ. ಇವತ್ತು ಲಗು 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 ಹೋಗಿ ದಡ್ ಅಂತ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಬರ್ಲೇಪ್ಪ. ಏ ಹೋಗಪ್ಪ ಮಗಳ. ನಿಮ್ಮ ಅವ್ನು 7ರಾಗ ಹುಟ್ಟಿದಾಕೆ ನಿಂದ್ರು. ಅಯ್ಯೋ ಹೋಗೇ ಬಿಟ್ಲಲ್ಲಪ್ಪ ಈಕಿ. ಅಲ್ಲ ಆ ಮಗ ಸಂಗ್ಯಾ ನನ್ನ ಹಂದಿಗದ್ಲೆ ತಿರ್ಯಾಡಕ್ ಹಚ್ಚಿ ಯಾರ ಮನ್ಯಾಗ ಕುಂತಾನೋ ಏನೋ. ಅಲ್ರಿ ನಾ ಭಾರತಿ ವಿಷಯ ಕೇಳ್ದಾಗೆಲ್ಲ ಇಣಚಿಗದ್ಲೆ ಮೋತಿ ಮಾಡಿರ್ತಾನ ಮಗ. ಆ ಮಗ ಈ ಕಡೆ ಬರ್ಲಾಗತ್ತಾನ, ಕೇಳಿದ್ರಾತು. ಹೇ ಬಾರಿ ಐತಿ ಬೊಂಬಾಟ್ ಹುಡುಗಿ, ಕಣ್ಣಾಗ ತುಂಬೈತಿ ಡ್ರೆಸ್ ಪ್ಯಾಂಟ್ ಶರ್ಟು, ಕೂದಲಿಪ್ಪಿ ಕಟ್ಟು ನೋಡಿ ತಲೆ ತಿರುಗೈತಿ. ಡ್ರೆಸ್ ಪ್ಯಾಂಟ್ ಶರ್ಟು, ಕೂದಲಿಪ್ಪಿ ಕಟ್ಟು ನೋಡಿ ತಲೆ ತಿರುಗೈತಿ. ಹೇ ಬಾರಿ ಐತಿ ಬೊಂಬಾಟ್ ಹುಡುಗಿ, ಕಣ್ ತುಂಬೈತಿ. ಬಾರೋ ಮಗನ ಸಂಗ್ಯಾ, ಇವತ್ತು ಭಾರಿ ಸಂತೋಷದಾಗ ಅದಿಯಲ್ಲ. ಯಾರ ಸತ್ರೇನೋ ಮತ್ತ? ಕಿಸಬಾಯಿ ಹಳೆ ಕಿಸಬಾಯಿ, ಏನು ಮಾತಾಡ್ತಿರಿ ಮಗನ? ಇರ್ಲಿ, ನಮ್ ಹುಡುಗಿ ಸಿಕ್ಕಿದ್ಲೇನೋ? ಯಾರು ಭಾರತೀಯನ? ಹೂನೋ ಮಗನ. ಏ ಅದು ಬಹಳ ದೊಡ್ಡ ಕೇಸ್ ಆತಲೆ ನಿನ್ನೆ. ಏನಾತ್ ಲಘು ಹೇಳು ಮಗನ. ನೋಡು, ಆಕಿ ಬಜಿ ಬುಟ್ಟಿ ಹೊತ್ಕೊಂಡು ನಿನ್ನೆ ಶೆಟ್ರ ಮನೆ ಸಂಧ್ಯಾಗ ಬಂದಿದ್ಲ. ನಾನು ಆಕಿ ಮಾತಾಡ್ಕೊಂಡು ನಿಂತಿದ್ವಿ. ಅಷ್ಟ್ರಾಗ ಕರೆಂಟ್ ಹೋತ್ರೆ ಹಂದಿ ಮರಿ ಬಂದ್ ಆಕಿ ಕಾಲಾಗ ಬೀಳ್ಬೇಕಾ, ಜೋಲು ಹೋಗಿ ಹಂದಿ ಮರಿ ತುಳ್ದೆ ಸತ್ತನ. ಇಲ್ಲೋ ಮರೆಯ, ಹಂದಿ ವಿಲಿ ವಿಲಿ ಬ್ಯಾನಿ ಆಗಿ ನೆಳ್ಳಾಕ್ ಹತ್ತಿತ್ತು. ಶೆಟ್ರು ಒಳಗಡೆ ಟಿವಿ ನೋಡ್ಕೊಂತ ಕುಂತಿದ್ರೆ ನೆಳ್ಳು ಶಬ್ದ ಕೇಳಿ ಯಾರ್ಲಿ ಅವರು ಸಂಧ್ಯಾಗ ಅಂದ್ರು. ಅಷ್ಟ್ರಾಗ ಕರೆಂಟ್ ಬಂತು. ಯಪ್ಪ ಘಾತ್ ಆತ್ಲೆ ಭಾರತಿ ಅಂದು ಬಜಿ ಬುಟ್ಟಿ ಅಲ್ಲೇ ಬಿಟ್ಟು ಓಡಿ ಬಂದ್ವಿ. ಜೇರ ಅವ್ರ ಕೈಯಾಗಿ ಸಿಕ್ಕಿದ್ರ ನಮ್ಮನ್ನ ಫಜಿತಿ ಮಾಡ ಕೈ ಬಿಡ್ತಿದ್ರಲ್ಲಿ. ಅಲ್ಲೋ ಮಗನ, ಅಟೋತ್ನಾಗ ಆಕಿನ ಕರ್ಕೊಂಡ ಸಂಧ್ಯಾ ಯಾಕೆ ಹೋಗಿದ್ದಿ? ಇಲ್ಲೋ, ಆಕಿ ಶೆಟ್ರ ಮನೆಗೆ ಬಜಿ ಕೊಟ್ಟು ಬರಾಕತ್ತಿದ್ಲ. ನಾನು ಅದೇ ಸಂಧ್ಯಾಗ ಬರಾಕತ್ತಿದ್ದೆ. ಆಕಿ ಸಿಕ್ಲ, ಆಕಿ ಜೋಡಿ ಮಾತಾಡ್ಕೊಂಡ್ ನಿಂತಿದ್ದೆ. ಇರ್ಲಿ, ಆಕಿ ನಿನಗೆ ಸಿಕ್ಕಿದ್ಲೇನ? ಸಿಗುದ ಅಟ್ಟೆ ಯಾಕೋ ಮಗನ, ಅರ್ಧ ಮರ್ಧ ಮುಗ್ದದ ಈಗ. ಏನು ಮುಗಿದದು ಓ ಮಗನ? ಮೊನ್ನೆ ರಾತ್ರಿ ನನಗಾಕಿ ಸಜ್ಕ ಕೊಟ್ಟಾಳು. ಸಜ್ಜಕ ಎದ್ರದು ಓ ಮಗನ? ಗೋಧಿದು ಮಗನ. ಮಗನ ಗೋಧಿದು ಕೊಟ್ಟಾಳೋ ಏನು ಗೊಂಜಾಳ ಕೊಟ್ಟಾಳು ನೋಡು. ಗೊಂಜಾಳ ತಿಲ್ಲಕ್ ನಾ ಏನ್ ಎಮ್ಮೆ ತಿಳ್ಕೊಂಡೇನು ಮಗನ? ಆತ ಮಗನ. ರಂಗ್ಯ, ನೀ ಎಮ್ಮಿ ಅದಿಯೋ ಏನು ಕ್ವಾಣ ಅದಿಯೋ ನಾಳೆ ತಿಳಿಸ್ತೀನಿ. ಬರ್ತೀನ ಮಗನ, ಬರ್ತೀನಿ. ಆತ ಮಗನ, ನಾನು ಏನ್ ಅನ್ನೋದು ನಾಳೆಗೆ ತಿಳಿಸ್ತೀನಿ, ಬರ್ತೀನಿ. ಮಗಳ ಯವ್ವ ಮಗಳ ಭಾರತಿ, ನಾವೊಂಜರ ಬ್ಯಾರೆ ಕಡೆ ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡು ಬರ್ತೀನಿ. ಮನಿ ಕಡೆ ಒಂಜರ ಕಾಳಜಿ, ಮತ್ತೆ ಬಾಕ್ಲ ತರ್ಕೊಂಡು ಕುಂದ್ರಬೇಡ. ಇವನವನ ಈ ಓಣ್ಯಾಗ ಕ್ವಾಣ್ಗಳು ಬಾಳ ತಿರುಗಾಡ್ತಾವ. ನಮಸ್ಕಾರ ರೀ ಮಾವಾರ, ಒಳಗ್ ಭಾರತಿ ಅದಾಳೇನ್ರಿ? ಬಾರ್ಲೆ ತಮ್ಮ, ಏನ್ ಬಜಿ ಬೇಕಾ? ಹ್ಞೂನ್ರಿ, ಗರಂ ಗರಂ ಬಜಿ ಬೇಕಾಗಿದ್ದು. ಅಯ್ಯಯ್ಯೋ, ಗರಂ ಬಜಿ ಇಲ್ಲಲೇ ತಮ್ಮ, ನಿನ್ನೆ ಮಾಡಿದ್ದು ಅದಾವು, ತಿಂತೀಯನು? ಅಲ್ಲಾ ಇವ್ನು ಅವನ ನಿನ್ನೆವು ಮನೆ ತಿಲ್ಲಕ್ ನಾನು ಗಬ್ಬಿ ದೆಮ್ಮಿ ಮಾಡ್ರಿ. ಭಾರತಿ, ಏ ಭಾರತವ, ಯಾಕೆಪ್ಪ? ಬಾರ್ ಬೇ, ಇಲ್ಲಿ ಒಂದ್ ಯಾವ್ದಾಗ ಗಿರಾಕಿ ಬಂದದ. ಅವನವನು ಇವಕ್ಕೇನು ಗುಂಡನು ಬೇಕು, ಏನು ಉದ್ದನು ಬೇಕು, ಗನ ಕಿರಿಕಿರಿ ಯವ್ವ ಬಜಿದು. ಬಾ ಕೊಡ್ಬಾ ಇವನಿಗೆ ಬಜಿ. ಅಯ್ಯ, ಯಾರವ ಈಟೊತ್ನಾಗ ಬಂದು ಬಜಿ ಕೇಳವ? ಅಯ್ಯ ರಂಗು ಮಾಮ. ಯಪ್ಪೋ, ಇವತ್ತರ ನಿನ್ನ ಬಾಯಿಂದ ನನಗ ಮಾಮ ಅಂದಲ್ಲ, ನನ್ನ ಭಾಮ. ಅಯ್ಯ ಸುಮ್ಕೊಡ್ರು, ನನ್ನ ಕಾಮ. ನಮ್ಮಪ್ಪ ಕೇಳಿಸಿದ್ರ ಗೊತ್ತಾನ ಹತ್ತಂಕೆ ಅಮ್ಮ. ನಿಮ್ಮ ಅಪ್ಪ ಕೆಮ್ಮ ಹತ್ತಂಗ್ ಗುದ್ದಿದ್ರು ಬಿಡಂಗಿಲ್ಲ, ದಮ್ ಹತ್ತಂಗ್ ಗುದ್ದಿದ್ರು ಬಿಡಂಗಿಲ್ಲ. ಏನಲ್ಲಿ ಅದು ಕೆಂಪನು ದಮ್ಮನು ಅನ್ನಕತ್ತಿರಲು? ಕೆಂಪನು ಇಲ್ಲ ಕರ್ಗನು ಇಲ್ಲೋ ಮಾವ. ನಿನ್ನ ಮಗಳನ್ನ ಆಗಬೇಕತ್ತೀನಿ ನಾ ಲಗ್ನ. ನೀ ಹೂ ಅಂದ್ರ ಕಟ್ತಿನಕಿಗೆ ತಾಳಿ ದಡಗನ. ಓಹೋ, ಲಗ್ನ ಊಟ ಹೇಳಾಕ ಬಂದಿ ನೀ? ಭಾರತಿ, ನಿಮ್ಮ ಅಪ್ಪನ ಮುಂದ್ ನಿಂತ ನಾ ಏನ್ ಹೊಯ್ಕೊಳ ಏನ್ ಲಬ್ 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 ಅಲ್ಲ. ತಾಳಿ ಕಟ್ತೀನಿ ದಡಗನ ಅಂದ್ರೆ ಊಟಕ್ಕೆ ಬರ್ತೀನಿ ಬಡಗನ ಅಂತಾನ. ಅಯ್ಯ ಸ್ವಲ್ಪ ತಿಳಿಸಿ ಹೇಳು ಜೋರಾಗಿ. ಉಂಡಿ ಇಲ್ಲ ತಾಟಗಟ್ಲೆ ತಿಂದು ಏನಾತ್ ನಿನಗ? ಮಾವ ಹೇಳಪ್ಪ ಅಳಿಯ. ನಿನ್ನ ಮಗಳು ನನ್ನ ಮಗಳ ಏನಾತಲೆ? ನನಗ ನಿನಗ ಏನು ಮಾಡಿದೊಳ್ಳೆ? ಬಾಳ ಪಸಂದಾಗ್ಯಾಳು. ಹೊಸ ಶಾಳ ನೋಡು,
ನೀ ಅವನ ಮುಂದೆ ನಿಂತು ಲಾಭ 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 ಹೊಯ್ಕೊಂಡ್ರು ಕೇಳಿಸೋದಿಲ್ಲ ಅವಾಗ. ಆತ್ ಬರ್ತೀನಿ. ನಿಮ್ಮ ಅಪ್ಪ ತಾನಾಗೆ ಬಂದು ಬಾರೋ ನನ್ನ ಹಳೆಯ ರಂಗು ಅನ್ನಂಗ ಮಾಡ್ಲಿಲ್ಲ. ನನ್ನ ಹೆಸರು ರಂಗ್ಯಾನೇ ಅಲ್ಲ. ಆತ್ ಬರ್ತೀನಿ. ನಾವುನವನ ಊಟಕ್ಕೆ ಬಾ ಅಂತೇಳಿ ಹಂಗ ಬಂಟ್ನಲ್ವೇ ಇವ. ಅಯ್ಯ ಹೊಗಯಪ್ಪ ಹೋಗು. ಕ್ವಾಣನ ಮುಂದೆ ಕಿನ್ನೂರಿ ಬಾರಿಸಿದ್ರ ಶಂಭೂಲಿಂಗನ ಗುಡಿಗೆ ಎಲ್ಲೈತಿ ಅಂತಿತ್ತಂತ. ಹಂಗದಿ ನೀನು. ಆತ್ವೇ ನಾ ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡು ಬರ್ತೀನಿ. ಬರ್ಲೇ ಹೋಗ್ಯಪ್ಪ. ಎಂದ ಮಗ ರಂಗ್ಯ ನಮ್ಮ ಊರಿಗೆ ಕಾಲಿಟ್ಟಾನು ಅಂದಿನ ಚಾಲು ಆಗೈತಿ ನಮ್ಗೆ ಎಡವಟ್ಟು. ಆಕಿನ ಸಲುವಾಗಿ ತಿರ್ಗಾಡಕತ್ತೀನಿ ತಲಿ ಕೆಟ್ಟು. ಯಾಕೋ ಮಗನ ರಂಗ್ಯ ಹುಡುಗಿ ಪೋರಿ ಗೀರಿ ಹೋರಿ ಅಂತ ಬಾಳ ಮಾತಾಡಕತ್ತಿಯಲ್ಲೋ. ಹೌದು ಮಗನ ಸಂಗ್ಯಾ, ಅಟ್ ಬಾರಿನೇ ಐತೆ ಆ ಪೋರಿ. ಎಂದ ಅಕ್ಕದ ಗೊತ್ತಿಲ್ಲ ನನ್ ಚಂದ್ರ ಚಕೋರಿ. ಆಕಿನ ಒಂದ್ ನಿಮಿಷ ನೋಡ್ಲಿಕ್ಕಂದ್ರ ಮಳೆ ಬಿಟ್ಟಂಗ ಆಕೈತಿ. ನನ್ನ ಕಣ್ಣು ತುಂಬಾ ಆಕಿನೇ ತುಂಬ್ಯಾಳು. ನಾ ಪೂರ್ವಕ್ ನೋಡಿದ್ರು ಆಕಿನೇ, ಪಶ್ಚಿಮಕ್ ನೋಡಿದ್ರು ಆಕಿನೇ, ಉತ್ತರಕ್ ನೋಡಿದ್ರು ಆಕಿನೇ. ಒಟ್ಟ ಆಕಿನೇ ಕಾಣ್ತಾಳ. ಕಾಣ್ತಾಳ ಮಗನ. ನಿನಗ ನಮ್ಮ ಊರ್ ನೀರ್ ಸಿಹಿ ಹತ್ತೈತಿ, ಅದಕ್ಕೆ ಕಾಣ್ಲಾರ್ದ ಏನ್ ಮಾಡ್ತಾಳ? ಅದೇನೋ ಅಂತಾರಲ್ಲ, ಮಕ್ಕಳಾಕ ಜಾಗ ಕೊಟ್ರ ಮಗ್ಗಲ್ದಾಗ ಏನೋ ಬೇಕಂದಿದ್ರಂತ ಹಂಗಾಗೈತಿ. ಲೇ ರಂಗ್ಯ, ಇವತ್ತ ಕಡಿ ಮಗನ. ಆಕಿನ ಮರ್ತ ನಿಮ್ ಊರಿಗೆ ಹೋದ್ರ ಸರಿ. ಇಲ್ಲಿ ಕಂದ್ರ ಏನ್ ಮಾಡ್ತೇವ ಮಗನ? ಏನ ಮಾಡ್ತೀನಿ, ಅವ್ರಪ್ಪ ಹೇಳಿ ನೀನು ಸೊಂಟ ಮುರಿಸ್ತೀನಿ ಮಗನ. ಮೈ ಒಟ್ಟ ಆಕಿನ ಚೋಡ್ಕೊಂಡ್ ನೈ ಜಾತ. ನಾ ಒಟ್ಟ ಆಕಿನ ನಹಿ ಚೋಡ್ತಾ. ಅಲಾ ಮಗನ ಸಂಗ್ಯಾ, ನನಗ ತಿರುಗಿ ಬಿದ್ದಿ ಮಗನ. ನಾ ಗುರಿ ಇಟ್ಟಕ್ಕಿಗೆ ನೀ ಬಲಿ ಬೀಸಿ. ಬಲಿ ಎಂದೋ ಬೀಸಿನೋ ಮಗನ. ಆಕಿನ ಪಡೆದ ತೀರ್ತೀನಿ. ಅಲಾ ನಿಮ್ಮೋನ್ ಮಣ್ಮುಖವಿನ ಮಾರ್ಯವನೇ, ಇಟ್ಟು ದಿವ್ಸ ನನ್ ಜೊತೆನೆ ಇದ್ದು ನನಗ ತಿರುಗಿ ಬಿದ್ದಿ ಮಗನ. ಅವತ್ತು ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡು ಸ್ನೇಹಿತ ಅಂತೇಳಿ ಇವತ್ತು ನನ್ನ ಪ್ರಾಣನ ತೆಗಿಲಕತ್ತಿ ಮಗನ. ಅಲ್ಲ ಆಕಿನ ಪಡಿಲಾಕ ನಿನಗೆ ಏನ್ ಯೋಗ್ಯತೆ ಐತು ಮಗನ? ನಿನಗಾರ ಏನಾಯ್ತು ಮಗನ? ನಾ ಹೇಳಾಕ ನಿತ್ಯದ ನೀ ಸುಂದಾಗಿ ಬೀಳ್ತಿ ಮಗನ. ಅಂತದ್ದೇನಾಯ್ತು ಮಗನ ನಿಮ್ದು? ಹಂಗಾದ್ರೆ ಏನೈತಿ ಕೇಳು ಮಗನ. ನಮ್ದು ನಮ್ ಮುತ್ಯ ಗಳಿಸಿದ ಆಸ್ತಿ. ನಮ್ ಮುತ್ಯ ಗಳಿಸಿದ ಆಸ್ತಿ ಏನಪ್ಪಾ ಅಂದ್ರ, ಅಮೆರಿಕಾದಾಗ 62 ಸಕ್ರಿ ಫ್ಯಾಕ್ಟ್ರಿ ಕಟ್ಸ್ಯಾನ, ರಷ್ಯಾದಾಗ ರಾಜ್ಗಟ್ಲೆ ಸಕ್ರಿ ಹೊಡ್ಸ್ಯಾನ, ಜಪಾನ್ದಾಗ ಮುದುಕಿ ಆಡಕ್ ಜಂಗಲ್ ಕಟ್ಸ್ಯಾನ, ಇಂಗ್ಲೆಂಡ್ದಾಗ ಇಂಗ್ಲಿಷ್ ಮಾತಾಡಿ 18 ಇಂಗಿನ ಫ್ಯಾಕ್ಟ್ರಿ ಕಟ್ಸ್ಯಾನ, ಚೀನಾದಾಗ 10 ಚೈನಿನ್ ಫ್ಯಾಕ್ಟ್ರಿ ಇದ್ದು. ಇಟ್ಟೆಲ್ಲ ಇದ್ರು ಪಾಕಿಸ್ತಾನದಾಗ ಪಕ್ಕಾ ಉಡಾಳ್ಗಿರಿ ಮಾಡಿ ಮತ್ ಇಂಡಿಯಾಕ್ ಬಂದ. ಇನ್ನ ನಮ್ಮ ಅಪ್ಪ ಗಳಿಸಿದ ಆಸ್ತಿ ಅಂದ್ರ ಬೆಂಗಳೂರಿನ್ಯಾಗ ಬಂಗ್ಲೆ ಕಟ್ಸ್ಯಾನ, ಮೈಸೂರಿನ್ಯಾಗ ಮಾಡೇ ಕಟ್ಸ್ಯಾನ, ಕಾರವಾರದಾಗ ಖಾರ ಕುಟ್ಟು ಮಸೀನ್ ಇಟ್ಟಾನ, ಧಾರವಾಡದಾಗ ಹುಚ್ಚೂರ್ ಆಸ್ಪತ್ರೆ ಕಟ್ಸ್ಯಾನ, ಬೀದರ್ದಾಗ ಬಂಗಾರ ಅಂಗಡಿ ಇಟ್ಟಾನ. ಇಟ್ಟೆಲ್ಲ ಇದ್ದು ಮಂದಿ ಕೊಟ್ಟಾನ. ಇನ್ನ ನಾ ಗಳಿಸಿದ ಆಸ್ತಿ ಅಂದ್ರ ಕತ್ನಾಳ ಕಂಡಾಪಟ್ಟಿ ದೊಡ್ಡಿ ಹಾಕಿನಿ, ಹೆಗಡ್ಯಾಳದಾಗ ಎನ್ಸಲಾರ್ದಷ್ಟು ಮನಿ ಕಟ್ಸಿನಿ, ಉಕ್ಲ್ಯಾಗ ಊರ್ ತುಂಬಾ ಬೋರ್ ಹಾಕಿನಿ, ಮಸೀಮ್ನಾಳದಾಗ ಮಂದಿನ ಗಳಿಸಿನಿ, ಇಂಗ್ಲೇಶ್ವರ್ಗ್ ತಿರ್ಗಾಡ್ಲಾಕ ಒಂದ್ ಬಸ್ ಬಿಟ್ಟಿನಿ. ಇಟ್ಟೆಲ್ಲ ಇದ್ರು ಉಕ್ಕುಮ್ನಾಳದಾಗ ತಣ್ಣ ಕೂತೀನಿ. ಹಂಗೈತಿ ಮಗನ ನಮ್ ಮುತ್ಯ ನಾವು ಗಳಿಸಿದ ಆಸ್ತಿ. ಹಿಡ್ಲಾಕ್ ಬರ್ಬೇಡ ಮಗನ ನಮ್ ಜೋಡಿ ಕುಸ್ತಿ. ಕೇಳ್ಬೇಡ ಮಗನ ನಮ್ಮ ಆಸ್ತಿ, ಕೇಳಿ ಹಿಡಿಬೇಡ ನಮ್ ಕೂಡ ಕುಸ್ತಿ. ವಿಜಯಪುರದಾಗ ಬಸ್ ಸ್ಟ್ಯಾಂಡ್ ಕಟ್ಸಿನಿ, ಬಾಗಲಕೋಟೆಯಾಗ ಬದನಿ ಪಡ ಹಚ್ಚಿನಿ, ಮುದ್ದೇಬೇಳದಾಗ ಮನಿ ಕಟ್ಸಿನಿ, ವಿಜಯಪುರದಾಗ ತಣ್ಣಗ ಕುಂತು ಬಿಟ್ಟೇನಿ ಮಗನ. ಲೇ ರಂಗ್ಯ, ಒಳ್ಳೆ ಮಾತಿಂದ ಹೇಳ್ತೀನಿ, ಆಕಿನ ಮರ್ತು ಹೋದ ಬೇಷ ಆತು. ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಕುತ್ಕೊಂಡು ನಿನ್ನ ಹೆಸರು ಲಾಭ ಅಂತ ಹೋಗ್ಕೋತೀನ ಮಗನ. ನೀ ಲಬ್ಬಿ ಕೊಟ್ಟಿದ್ರು ಆಕಿನ ಬಿಡಲ್ಲ ಮಗನ. ಆತ ಮಗನ, ಆಗ ಹೋಗ್ಲಿ. ಆಕಿನ ನಾನು ಮದುವೆ ಮಾಡಿಕೊಂಡು ನೀನು ಬಸ್ ಸ್ಟ್ಯಾಂಡ್ ನಾನು ಕುಂದಿಸ್ಲಿಲ್ಲ, ನನ್ನ ಹೆಸರು ಸಂಗ್ಯಾನ ಅಲ್ಲ. ಬರ್ತೀನ ಮಗನ, ಬರ್ತೀನಿ. ಹೋಗ್ಲೆ, ನೀ ಸಂಗ್ಯಾರೆ ಆಗು ಮಂಗ್ಯಾರೆ ಆಗು ಮಗನ, ನಾ ಒಟ್ಟಾಕಿನ ಬಿಡಂಗಿಲ್ಲ. ಅಲ್ರಿ, ಎಂದ ಆ ರಂಗ್ಯ ನಮ್ಮ ಊರಿಗೆ ಬಂದಾನ ಅಂದಿಂದ ಹಿಡಿದು ನನ್ನ ಮನಸ್ಸು ಹೆಂಗ ತಿಂದ ಮಂಗ್ಯರಂಗ ಮಾಡಕತ್ತೈತ್ರಿ. ರಾತ್ರಿ ಕನಸ್ನ್ಯಾಗೂ ಬಂದಂಗಾಗತ್ತ, ಕಾಟು ಅಳಿಗ್ಯಾಡ್ದಂಗ ಆಗತ್ತ, ಬೆಲ್ಲ ಕೊಟ್ಟಂಗಾಗತ್ತ. ಒಟ್ಟ ಅವನ್ನ ನೋಡ್ಬೇಕು ಅನಿಸುತ್ತ. ಅದ್ರಾಗ ಆ ಸಂಗ್ಯ ಒಬ್ಬವ ನನ್ನ ಗಂಟ ಬಿದ್ದಾನ. ಎಲ್ಲಿ ನಮ್ಮ ಅಪ್ಪನ ಯಾವ ಮನಸ್ಸಿನ ನನ್ನ ಗಂಟ ಬೀಳ್ತಾನೋ ಗೊತ್ತಾಗವಲ್ದು. ಅಯ್ಯಯ್ಯ, ರಂಗ್ಯ ನಮ್ಮನಿ ಕಡೆನೆ ಬಂದಲ್ಲೋ ಯಪ್ಪ. ಬರ್ಲಿ ಅವನು ಕಾಣ್ಲಾರ್ದಂಗ ಒಳಗ ಇರ್ತೀನಿ. ಅವನು ಕರೆಯೋ ತನಕ ನಾ ಹೊರಗ ಬರೋದಿಲ್ಲಪ್ಪ. ಅಂತೂ ಭಾರತಿ ಮನಿಗ್ ಬಂದಂಗ ಆತು. ಅವ್ರ ಅಪ್ಪ ಮನ್ಯಾಗ ಇಲ್ಲ ಅಂತ ಕಾಣ್ತದ. ಈಗೇ ಮಧ್ಯಾಹ್ನದಾಗ ಮನಿಗ್ ಹೋಗಿ ಸಾವಕಾಶ ಹೋಗಿ ಆಕಿ ಮಾತಾಡ್ಸಿ ಬರ್ನು. ಭಾರತಿ, ಭಾರತಿ. ಅಯ್ಯಯ್ಯ ರಂಗ್ಯ, ಯಾಕ ಯಾವಾಗ ಬಂದಿ? ಮೊಟ ಮಧ್ಯಾಹ್ನದಾಗ ಬಂದ್ಯಲ್ಲ, ಯಾಕ ಏನ್ ಕೆಲಸ ಇತ್ತು? ಏನೋ ಕೆಲಸ ಇದ್ದಿದ್ರ ಹಂಗೆ ಸುಮ್ಮ ನೀನ್ ನೋಡ್ಕೊಂಡ್ ಹೋಗ್ಬೇಕತ್ತ ಬಂದಿನಿ. ಅಯ್ಯ, ಹಂಗಾರ ಬಾರ ಒಳಗ ಕುಂತ್ ಮಾತಾಡೋಣಂತ. ಯಾಕ ನಿಮ್ಮ ಅಪ್ಪಿಲ್ಲನು ಒಳಗ? ಅಯ್ಯ ಮುದೋಡೆ, ಅದೆಲ್ಲ ಬರುತ್ತ ಈಟೊತ್ನಾಗ. ಯಾರ ನಮ್ಮೂರಿಗೆ ಹೊಸದಾಗಿ ಡಾಕ್ಟರ್ ಬಂದಾರಂತ, ಅವ್ರ ಬಳಿ ಹೋಗ್ಯಾನ ತೋರ್ಸ್ಕೊಳಾಕ. ಏನು? ಕಿವಿ. ಆ ಡಾಕ್ಟರ್ ಭಾರಿ ಚಂದ ಚುಚ್ತಾನಂತ.
ಸೂಜಿ ಚುಚ್ಚದ ಅಂದ್ರ ಒಟ್ಟ ಬ್ಯಾನಿನ ಆಗುದಿಲ್ಲ ಅಂತ ನೋಡ. ಏ ನೀ ಯಾವಾಗ ಹೋಗಿದ್ದ ಅವನಂತೆ ಚುಚ್ಚಿಸ್ಕೊಳಕ ಸೂಜಿ? ಅಯ್ಯ ನಾ ಎಲ್ಲಿ ಹೋಗ್ಲಿ ಮರಯ್ಯ, ನಮ್ಮ ಓಣೆನ ಮುದುಕರೆಲ್ಲ ಹೋಗಿ ಅವನು ಕೂಡ ಚುಚ್ಚಿಸ್ಕೊಂಡು ಬಂದಾರಂತ ಮಾತಾಡಕತ್ತಿದ್ರೆ ಅದಕ್ಕ ನಾನು ಹೇಳ್ದೆ. ಅದ್ರಲ್ಲಿ ಅವನ ಕೈಗುಣ ಬಹಳ ಚಲೋ ಐತಂತ. ಅವನ ಕೈಗುಣ ಏನ್ ಹೇಳ್ತೆ, ನನ್ನ ಕಾಲ್ಗುಣ ನೋಡ್ಬೇಕು ನೀ. ನನ್ನ ಕಾಲ್ಗುಣ ನೋಡಿದೆ ಅಂದ್ರೆ ನೀ ನಿದ್ದಿನೇ ಮಾಡಂಗಿಲ್ಲ. ಯವ್ವ ಏನೇನ್ ತುಳ್ಕೊಂಡು ಬಂದ್ಯೋ ಏನೋ, ನಿನ್ನ ಕರೆ ಕಾಲಿ ಯಾರು ನೋಡ್ತಿದ್ದಾರ ಯಪ್ಪ. ಇರ್ಲಿ ಬಂದ್ ವಿಷಯ ಹೇಳು. ಆ ಸಂಖ್ಯೆ ಏನಾರೇ ಬಂದಿದ್ದ ನೀ ಕಡೆ? ನಿನ್ನೆ ಬಂದಿದ್ದ, ಬಂದು ಬಾಗಲ್ದಾಗ ಹಣಿಕೆ ಹಾಕದ. ನಮ್ಮಪ್ಪನ್ ನೋಡಿ ಹೆದರಿ ಓಡೋಗ್ಬಿಟ್ಟ. ಹಾಕ್ಬೇಕತ್ತ ಮಗ ಊರಾಗ ಬೋರ, ಬಿಡ್ಬೇಕತ್ತ ನಿಮ್ ಮನ್ಯಾಗ ನೀರ. ಸಡ್ಲಿ ಬಿಟ್ಟಿ ಕೆಲಸ ಮಾಡ್ತಾನ ಬಾಳ ಜೋರ. ಅಯ್ಯೋ ಹೌದ್ ನೋಡ, ನಾನ್ ನೋಡಿದ ಕುಳು ಹೆಂಗಾರ ನೋಡ್ತಾನ, ಯಾಕಡೆ ಕಡರ ಕೈ ಆಡಿಸ್ತಾನ. ಯಾಕ ಮೋಡ ಯಾಕ ಅಂತಂದ್ರ ಸಾಕು, ಹೇಗಿಲ್ಲ ಜೋಲಿ ಹೋತು ಅಂತಾನ. ಏನ್ ಮಾಡ್ಬೇಕು ಅವನ್ನ? ನೀ ಬಾಳ ಸಲಿಗೆ ಕೊಡಾಕ್ ಹೋಗ್ಬೇಡ ನೋಡ, ಬರ್ತಿ ಅವನಿಗೆ. ನೀ ಸಲಿಗೆ ಕೊಟ್ಟೆ ಅಂದ್ರ ಅವ ಮಗ ಮೈ ಮೇಲೆ ಬರ್ತಾನ ನೋಡು. ಇನ್ನೊಂದ್ 15 ದಿವ್ಸ ತಡ್ಕೋ. ಯಾಕ ನೀ ಏನ್ ಮಾಡವ? ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಅರ್ಧಂಗಿನಿ ಮಾಡ್ಕೋತೀನಿ ನಿನ್ನ. ಅಯ್ಯೋ ಅದಕ್ಕೆ ನಮ್ಮ ಅಪ್ಪ ಒಪ್ಪಬೇಕಲ್ಲ. ಗಂಡು ಹೆಣ್ಣಿನ ಮನಸ್ಸು ಕೂಡಿದರೆ ಯಾರೇನು ಮಾಡಲು ಸಾಧ್ಯವಿಲ್ಲ ಭಾರತಿ. ಒಂದು ವೇಳೆ ನಿಮ್ಮ ಅಪ್ಪ ನಮ್ಮ ಮದುವೆಗೆ ಒಪ್ಪದಿದ್ರ ಅವನಿಗೆ ಕಾಡಿ ಬೇಡಾದ್ರು ನಾನು ನಿನ್ನ ಮದುವೆ ಹಾಕಿನಿ ನೋಡು. ನೀ ಆ ಸಂಖ್ಯಾನಿಂದ ಬಾಳ ದೂರ ಇರ್ಬೇಕು ನೋಡು. ಮತ್ತ ಅಯ್ಯ ಅದ್ರ ಚಿಂತಿ ಬಿಡ, ಆ ಸಂಖ್ಯಾನ ನಾ ಸನೇಕ ಬರ್ಕೊಡೋದಿಲ್ಲ. ನಮ್ಮ ಅಪ್ಪನಲ್ಲೂ ಅಯ್ಯಯ್ಯೋ ಈಗ ಹೆಂಗ್ ಮಾಡೋದು? ನಮ್ಮ ಅಪ್ಪಂದ ಸಿ ಕಳ್ಳಿ ಅಟ್ಟೆ ಕಲಿಸ್ತ ಮಳ್ಳಿ. ಒಳ್ಳೆ ವೀರಪ್ಪನ ಗಂಜಲಾರ ಮಗಾನ. ನಾವ್ ಕಾಡ್ನೆ ಬಂದಿ ನನ್ನ ಸುದ್ದಿ ಕೇಳಿ ವೀರಪ್ಪನ ಎದಿ ಹೊಡ್ಕೊಂಡ್ ಸತ್ತಾನ. ಅಯ್ಯ ವೀರಪ್ಪನ ಮಾರೆ ಅವನ ಹೋಗಬಾರ್ದ. ಬಾ ಇಲ್ಲಿ ಹಿಂದಿನ ಭಾಗದಲ್ಲಿ ಹೋಗ್ಬಾ. ಮತ್ ಒದಗಿದ್ದಾನ ನಮ್ಮ ಬಂದು. ಯಾರಿಗಿ ಅಂಜಲಾರ ಮಗಾನ. ನಿನ್ ಮೋತಿ ನೋಡಿ ಸುಮ್ ಹೊಂಟಿನಿ. ಬರ್ಲೇ ಬರ್ತಿ. ಬಾಯ್ ಬಾಯ್. ಛೇ 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 ಎಂತ ಬಿಸಿಲ್ರಿ ಅಂತಿನ್ನ. ಅಲ್ಲ ಈ ಬಿಸಿಲಿಗೆ ತಲಿ ಚರ್ರಂದು ಕಿವಿ ಬರ್ರ ಅನ್ನಕತ್ತೇವು. ಈ ಬಿಸಿಲಾಗ ತಲಿ ಕಾವಾಗಿ ಕಿವಿ ತಂಪಾಗಿ ಬಿಟ್ಟದ. ಮಗಳ ಮಗಳ ಬಾರ್ತಾವ? ಓ ಅಯ್ಯಯ್ಯಯ್ಯ ಯವ್ವ, ಇದು ಏನು ಬೇ? ಇಲ್ಲಿ ಯಾರ್ದೋ ಟಾವಿಲ್ ಐತಲ್ಲವಾ ಯವ್ವ? ಯಾರ್ದು? ಯಾರು ಬಂದಿದ್ರು ಮನೆಗೆ? ಅಯ್ಯಯ್ಯೋ ಇಲ್ಲಾರು ಬರ್ತಾರ ಅಯ್ಯಪ್ಪ. ಅಯ್ಯ ಯಾವ್ದ ಗಿರಾಕಿ ಬಿಟ್ಟು ಹೋಗಿರ್ಬೇಕು ತಗೋ. ಏನಂದಿ? ಗೋರ್ಕಾ ಬಂದಿದ್ನ ಇವನವನು ರಾತ್ರಿ ಬರೆದ್ಬಿಟ್ಟು ಹಗಲು ಯಾಕೆ ಬಂದಿದ್ದ ಮಗ? ಅದು ಹೋಗ್ಲಿ ಅವ್ವ, ಗೋರ್ಕನ ಬಿಟ್ಟು ಹೋಗ್ಯಾನ ಈ ಹೊಸ ಟಾವಿಲ್. ಬೇಷ ಆತ್ ಬಿಡವ, ನಮಗೂ ಟಾವಿಲ್ ಇದ್ದಿಲ್ಲ. ಬಾ 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 ಬಾ, ಬಿಸಿಲಾಗ ದಣಕೊಂಡು ಬಂದಿಯೇನ? ಊಟ ಮಾಡಿ ಅಂತ ಬಾ. ಏನಂದಿ? ಗ್ವಾಡ್ಯಾನ ಊಟ ಮುರಿದೈತಂದ್ಯ? ಅಯ್ಯೋ ಇದ್ರ ಕಿವಿಯಾಗ ಮಾವಿನಕಾಯಿ ಚಟ್ನಿ ಹಾಕ್ಲಿ. ಊಟ ಗೂಟಲ್ಲ, ಊಟನ ಯಪ್ಪ, ಊಟ ಅಂದ್ಯ. ಸಾವಕಾಶ ಮಾತಾಡ, ನಿಮ್ಮ ಅವನು ಕಿವುಡನ ಜೋಡಿ ಮಾತಾಡ್ತೀನಂತ ಮರ್ಯಾದೆ ಕಳಿಬೇಡ. ಆಗಲ್ ನಡಿ, ಊಟ ಅಂದೆ ಹೌದಲ್ಲ? ನಡಿವಾ, ಹೊಟ್ಟೆ ಬಹಳ ಅಷ್ಟದ, ನಾನು ಊಟ ಮಾಡ್ಬೇಕು. ಮಗಳ ಬಾರ್ತೇವ? ಆ ಮಸಳಿ ಮಲ್ಲವ್ವ ಬಡ್ಡಿ ಕೊಡದಿತ್ತಲ್ವೇ? ಬಡ್ಡಿ ಕೊಟ್ಟಾಳ. ಅದ ರೊಕ್ಕದಾಗ ನಿನಗ ಅರಿವಿ ತಂದಿನ್ ನೋಡವ. ಅಯ್ಯಯ್ಯ ನನಗ್ ತಂದೆಪ್ಪ, ಬಾಳ ಚಲೋ ಅದಾವ ನೋಡ. ಏನಂದಿ? ಸೊಣ್ಣ ಹೇಳಿದ್ಯಾ? ಏನ್ ಮಾಡದವ, ಕಿವಿ ಕೇಳಂಗಿಲ್ಲ. ಹಿಂಗಾಗಿ ನೆನಪಾರಿ ಮ್ಯಾಲಿದ ತಂದಿನೇ, ಇನ್ನು ತೆಳಗಿಂದು ಮುಂದೆ ತರ್ತೀನಿ ಹೇಳ. ಅಯ್ಯೋ ಇದ್ರ ಕಿವಿಯಾಗ ಮೂಲಂಗಿ ತುರುಕಲಿ. ಏನಂದಿ? ನಾನು ಮಂಜುಳ ಪಾಟ ಅಂಗಿ ಒಳಗ ನೀನು ತೆಳಗಲ್ದು ಹೊಲಿಸ್ಕೊಂತೀನಿ ಅಂದ್ಯಾ? ಚಲೋ ಅಲ್ಲವಾ? ಚಲೋ ಅಲ್ಲ, ಹೊಲಿಸ್ಕೋಬಾರದು ಅಂಗಿ ಒಳಗ. ಸೆಕೆಂಡ್ ಹ್ಯಾಂಡ್ ಅಂತಾರ. ಅಯ್ಯೋ ನಿನ್ನ ಜೊತೆ ಮಾತಾಡ್ಕೊಂತ ಕುಂತ್ರ ಅಗಸರ್ ನಾಯಿ ಹಳ್ಳನೂ ಕಾಣ್ಲಿಲ್ಲ, ಮನೇನು ಕಾಣ್ಲಿಲ್ಲ ಅಂದಂಗ ಆಗತ್ತ. ಯಪ್ಪ ಊರಾಗ ನೀರ್ ಬಂದೈತಿ, ನಾ ಒಂದಿಟ್ಟು ನೀರ್ ತುಂಬಿ ಬರ್ತೇನೆ. ನಳ ಬಂದದ, ನೀರ್ ತೊಂಬ ಅಂದ್ಯಾ? ಕೂಂದ್ರ ನೀವ್ ಒಬ್ರ ನೀರ್ ತಗೊಂಡ್ ಬರ್ತೀನಿ, ಕೊಡ ತಗೊಂಡ್ ಹೊಂಟೆ ನೋಡು. ಬಾರ್ತೇವ ಇವು ನವನಿದ್ರ ಬಿಕ್ಕೊಂಡು ಬೀಳಿ ಏನಾರ ಅಂದು ಹೋಗತ್ತೋ ಏನೋ. ಬಾರ್ಬೇ, ಊಟಕ್ಕೆ ಬಡಿಸ್ಬಾ. ಅಲ್ರಿ ಎಂತ ಹೊತ್ತು ಬಂತ್ರಿ ನನಗ. ಅಲ್ಲ ಲೈಲಾ ಮಜ್ನುಗತ್ಲೆ ಮೊಹಬತ್ ಮಾಡಿ ಸಿರ್ಫ್ ಫರಾದ್ ಗತ್ಲೆ ಪ್ರೀತಿ ಮಾಡವ ಅವ, ಪರದೇಶಿ ಹೆಣದಗತ್ಲೆ ತಿರುಗಾಡವ ನಾ. ಮಗ ರಂಗ್ಯ ನಮ್ಮೂರಾಗ ಬೋರ್ ಹಾಕ್ಸಿ ನೀರು ತೆಗಿಬೇಕಂತ ಮಾಡ್ಯಾನ್ರಿ. ಇವನಿಗೆ ಹಿಂಗೆ ಸಡ್ಲು ಬಿಟ್ರೆ ನಮ್ಮ ಹೊಲಕ್ಕೆ ನೀರು ಹಾಸ್ತಾನ್ರಿ, ಗ್ಯಾರಂಟಿ ನೀರು ಹಾಸ್ತಾನ. ಅವನು ನೆನೆಸೂದ್ರಾಗ ಈ ಕಡೆನ ಬರಾಕತ್ತ ನೋಡ್ರಿ. ಅಬ್ಬೋ ಏನು ಈ ಊರ ಅಳಿಯ ಇದ್ದಾರು ಹಂಗೆ ಬರಾಕತ್ತ ನೋಡ್ರಿ. ಅದೇನೋ ಅಂತಾರಲ್ಲ, ಚಿಂತಿರ್ಲಾರ್ದ ಕೋಣ ಸಂತ್ಯಾಗಿ ಮೆರಿತಂತ. ಯಾಕೋ ಮಗನ ಸಂಗ್ಯಾ ಕ್ವಾಣಗಿನ ಅಂತೇಳಿ ಬೈಲಾಕತ್ತಿಯಲ್ಲ. ಹೋ ಮಗನ, ನಾ ಇವ್ರ ಕ್ವಾಣ ಮತ್ತ
ಆತ ಮಗನ, ನೀ ಕ್ವಾಣ ಎಮ್ಮಿ ಅನ್ನೋದು ಒಂದು ವಾರದಾಗ ಗೊತ್ತಾಗತ್ತ. ಹೇಳ್ತೀನಿ ಮಗನ ಆವಾಗ ನಿನಗ. ಏ ಹೋಗಲೇ ಹೋಗ್ ಕಿಸ್ಬಾಯಿ, ನೀ ಏನ್ ಮಾತಾಡ್ತಿ? ಎಲ್ಲ ಇವನು ಏ ರಂಗ್ಯ, ನಿನಗೆ ಒಳ್ಳೆ ಮಾತಿಂದ ಹೇಳಕತ್ತೀನಿ. ನೀ ನನ್ನ ದೋಸ್ತ ಅಂತ ತಿಳಿಸಿ ಹೇಳಕತ್ತೀನಿ. ಸುಮ್ಮನೆ ಆಕಿನ ಮರೆತು ಹೆಂಗ ಬಂದಿ ಹಂಗ ಹೋಗ್ಬಿಡು. ಇಲ್ಲ ಅಂದ್ರೆ ಅವ್ರ ಅಪ್ಪಗೆ ಹೇಳಿ ನಿನಗೆ ಸುಂಬಳ ತೆಗ್ಯಾಕ ಕೈ ಇರಬಾರ್ದು, ನಡಿಯಾಕ ಕಾಲಿರಬಾರ್ದು, ನೋಡಾಕ ಕಣ್ಣಿರಬಾರ್ದು. ಹಂಗ ಮಾಡಿ ನೀನು ಬಸ್ ಸ್ಟ್ಯಾಂಡ್ನಾಗ ಕುಂದಿಸ್ತಾನೆ ಮಗನ. ಅವ್ರ ಅಪ್ಪಗರ ಹೇಳೋ ಅವ್ರ ಮುತ್ತಗರ ಹೇಳೋ ಮಗನ. ಚಂಡರಿಗೆ ಅಂಜಿ ಒಂದು ಹೆಣ್ಣನ್ನು ಪ್ರೀತಿಸಿ ಪ್ರೇಮಿಸಿ ಮೂಸಿಸಿ ಕೈ ಬಿಡುವ ವಂಶ ನಮ್ದು ಅಲ್ಲೋ ಮಗನ. ಏನು ಭಾರಿ ವಂಶದ ನನ್ನ ಮಗಂದು. ಏನ್ ಇವ್ರು ಮುತ್ಯಾನ ಕಾಲದಿಂದ ಪ್ರೀತಿ ಮಾಡ್ಕೊಂತ ಬಂದವ್ರಿಗತ್ತೆ ಹೇಳಾಕತ್ತಿಲ್ಲ ಮಗನ. ಮುಚ್ಚುವ ನಿನ್ನ ಬಂಡ ಬಾಯಿಯನ್ನು. ನಮ್ಮ ಮುತ್ತನ ಬಗ್ಗೆ ಮಾತಾಡಿ ಯೋಗ್ಯತೆ ನಿನಗಿಲ್ಲ ಮಗನ. ನಮ್ಮ ಮುತ್ತೆ ಯಾರು, ಅವನ ಹೆಸರೇನು? ಹೆಂಗ ವೀರಪ್ಪನ ಹೆಸರು ಕೇಳಿದ್ರೆ ಕರ್ನಾಟಕದ ಮೂಲೆಗಳು ಗದಗದನೆ ನಡುಗುತ್ತವೆಯೋ ಹಾಗೆ ನಮ್ಮ ಮುತ್ತನ ಹೆಸರು ಕೇಳಿದ್ರ ನಮ್ಮ ಊರ ನಡಗ್ತಿತ್ತು ಮಗನ. ನಮ್ಮ ಮುತ್ತನ ಹೆಸರು ಬಂಗಾಲಿ ಬಾಬು ಅಂತಾರ. ಒಂದ್ ಅಂಗನವಾಡಿ ಮೇಡಮ್ನ ಲವ್ ಮಾಡ್ತಿದ್ದ. ಆ ಹುಡುಗಿ ನೋಡಾಕ ದಿವ್ಸ ಸಾಲಿ ಹೋಗಿದ್ದ. ಒಂದ್ ದಿವ್ಸ ಆಕಿ ನೋಡಾಕ ಸಾಲಿ ಹೋಗಿದ್ದ. ಆಕಿ ಶಿಸ್ತ ಉಪ್ಪಿಟ್ಟು ಕಾಸಿ ಬಾಗಲು ಹೊರಗಿಟ್ಟಿದ್ಲು. ನಮ್ಮ ಮುತ್ತೆ ಗಾಬೂರ್ ಸ್ಯಾಡ್ ಆಕಿ ನೋಡಾಕ್ ಹೋಗಿ ದೋತರ ಕಾಚಿ ಕಾಲಾಗ ಸಿಕ್ಕು ಬೊಗಣೆ ಬಿದ್ದ. ಸುಡು ಸುಡು ಉಪ್ಪಿಟ್ಟ ಕಿವ್ಯಾಗ ಮುಗನ್ಯಾಗ ಹೋಗಿ ಉಸುಲ್ ಸಿಕ್ ಸತ್ತ. ಅಂದ್ ಹಿಡಿದು ನಮ್ಮ ಮುತ್ಯಾಗ ಅಮರ ಪ್ರೇಮಿ ಅಂತ ಕರೀತಾರೋ ಮಗನ. ನಿಮ್ ಮುತ್ಯಾಂಗ ಇಷ್ಟು ದೊಡ್ಡ ಗೋಳು ಪುರಾಣ ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡಪ್ಪ. ತೂ ನಾಚಿಕೆ ಇಲ್ದವನ. ಇಟ್ಟು ತನ ಹೇಳಿದ್ದು ಒಂದ್ ಹಂದಿ ಮುಂದೆ ಹೇಳಿದ್ರೆ ನಮ್ಮ ಮುತ್ಯಾನ ಲವ್ ಸ್ಟೋರಿ ಕೇಳಿ ಕಣ್ಣೀರೇ ಹಾಕ್ತಿತ್ತ ಮಗನ. ನಿನಗ ಆ ಹಂದಿ ಅಟ್ಟು ಕಿಮ್ಮತ್ತಿಲ್ಲಲೇ ಆತ ಮಗನ. ನೀ ಈಗ ಹಂದಿಯಾರ ಅನ್ನು ಕತ್ಯಾರ ಅನ್ನು. ಇನ್ನು 8 ದಿವಸದೊಳಗಾಗಿ ಆಕಿನ ಕೊಳ್ಳಾಗ ತಾಳಿ ಕಟ್ಟಿ ನಾನು ಅವ್ರಪ್ಪಗ ಅಳಿಯ ಅನ್ಸ್ಕೊಳ್ಳಿಲ್ಲ. ನನ್ನ ಹೆಸರು ಸಂಖ್ಯಾನಲ್ಲ ಮಗನ. ಬರ್ತೀನಿ. ಹಂಗಾದ್ರ ನಂದು ಕೇಳ ಮಗನ. ಹೇಳ. ನೀ ಅವಳು ಮದುವೆ ಆಗಿದ್ದಿ ಆದ್ರ ನೀನು ರುಂಡಾ ಕಡ ನಮ್ಮ ಸಣ್ಣ ಹುಡುಗರ ಕೈಯಾಗ ಚಂಡ ಆಡಾಕ್ ಕೊಡ್ತೀನಿ. ನಿನ್ 2 ಕಾಲ್ ಕತ್ತಿರ್ಸ್ ನಾ ಮೆಮ್ಮಿ ಕೊಳ್ಳಾಗ ಗುದ್ದಿ ಕಟ್ಲಿಕ್ಕಂದ್ರ ನನ್ನ ಹೆಸರು ಬಂಗಾಲಿ ಬಾಬುನ ಮೊಮ್ಮಗ ರಂಗ್ಯಾನೇ ಅಲ್ಲ ಮಗನ. ಹೇ ರಂಗ್ಯ, ನಾನು ಹೇಳೋ ಡೈಲಾಗ್ ಹೇಳಿ ನನ್ನ ಸಿಟ್ಟಿಗೆಬ್ಬಿಸಿ ಪಿತ್ತ ನೆತ್ತಿಗೆಬ್ಬಿಸಬೇಡ. ನಿನ್ನ ಜೊತೆ ಮಾತಾಡಿ ಉಪಯೋಗ ಇಲ್ಲ. ಸರಳ ಭಾರತಿ ಮನೆಗೆ ಹೋಗ್ತೀನಿ. ಅವಳನ್ನು ಒಪ್ಪಿಸಿ ಮುಂದೆ ಮಾತಾಡ್ತೀನಿ ಮಗನ. ಮುಂದೆ ಮಾತಾಡ್ತೀನಿ. ಹೋಗಲೇ ಹೋಗ. ನೀ ಆಕಿನ ಮುಂದೆ ನಿಂತು ಲಬ್ಬಿ ಹೊಡೆದ್ರ ಆಕಿ ನೀನು ಹೊಳ್ ನೋಡಲ್ಲ ಮಗನ. ಆಕೆನ ಹೋಗಲ್ಲ ಮಗನ ಹೋಗ. ಅಲ್ಲ, ನಮ್ಮ ಅಪ್ಪನ ಕಿವಿ ಆಪರೇಷನ್ ಮಾಡ್ಕೊಂಡು ಬರ್ತೀನಿ ಅಂತ ಹಾದಾಮ 3 ದಿವಸ ಆತು. ಇನ್ನಾದ್ರೂ ಬಂದೇ ಇಲ್ಲ. ನನಗಂತೂ ಮನೆ ಕುಂತು ಮನಸ್ಸ ಬರವಲ್ದು. ಬಜ್ಜಿ ಮಾಡ್ಕೊಂಡು ಬರಬೇಕು ಅಂದ್ರೆ ಊರಾನ ಮಂದೆಲ್ಲ ಸುಗ್ಗಿಗೆ ಹೋಗ್ಯಾರ. ವ್ಯಾಪಾರನ ಆಗೋವಲ್ದು. ಏನ್ ಮಾಡ್ಲಿ ಇವಾಗ? ಆ ಕಡೆ ಸಂತ್ಯಾಗಾರ ಒಂದಿಟ್ಟು ಕುಂತು ಬರ್ತೀನಿ. ಹಾ, ಭಾರತಿ ಈ ಕಡೆ ಹೊಂಟಾಳ. ಈಗ ಆಕಿನ ತರಿಬಿ ಕೇಳಿದ್ರಾತು. ಯಾಕ ಭಾರತಿ ಎಲ್ಲಿ ಹೊಂಟಿ? ಅಯ್ಯಯ್ಯ ಸಂಗ, ನೀನು ಈ ಕಡೆ? ನಿನ್ನಂತಕ ಹೊಂಟೀನಿ. ಏನಿತ್ತು ಕೆಲಸ? ಐತಿ ಬಾಳ ದೊಡ್ಡ ಕೆಲಸ. ಹಿಡಿಸಬೇಡ ನೀ ಹೊಲಸ. ಹಿಡಿತಂದ್ರ ಹೊಲಸ, ನಾ ಕಲಾಸ. ಅಯ್ಯ, ಏನಿಂದ ಮಾತಾಡ್ತೀಯಲ್ಲ? ಕಳ್ಳಿ, ನಿನಗೆಲ್ಲ ಗೊತ್ತಿತ್ತು ಇವ ಅಳ್ತಾನ ಬಾ ಅಂತ ಹೇಳಿ ಅಂಗನವಾಡಿ ಹುಡುಗಿಯರಿಗೆ ಉಂಡಿ ಕೊಟ್ಟು ರಂಭಿಸ್ದಂಗ ರಂಸಾಕ್ ಬರಬೇಡ. ಅಯ್ಯ, ಏನಾಗೈತಿ? ಬಾಯಿ ಬಿಚ್ಚಾರ ಹೇಳ. ಕೋಡಿ, ಹಳೆ ಕೋಡಿ. ನೀ ಕೋಡಿ ಅಂದೆ ತಂದಿಟ್ಟಿ ನನಗೆ ದಾಡಿ. ನೋಡು ಭಾರತಿ, ನೀ ಹೂವಾರನ್ನು ಒಲ್ಯಾರನ್ನು. ನಾನೇ ನಿನ್ನ ಪತಿ, ನೀನೇ ನನ್ನ ಸತಿ. ಅಯ್ಯೋ, ಇದೇನು ಶುರು ಮಾಡ್ಕೊಂತ ಅಯ್ಯವ ಸತಿ ಪತಿ ಅಂತ ಕೋತಿ. ನೋಡು ಭಾರತಿ, ನೀ ಕೋತಿಯರ ಅನ್ನು ಕುರಿಯಾರ ಅನ್ನು. ನನ್ನ ಪ್ರೇಮ ಅಂತಿಂಥ ಪ್ರೇಮ ಅಲ್ಲ. ಎಂತದ್ದು? ನೀನು ನಿಮ್ಮವನು ಹೊಟ್ಟೆಯಾಗಿದ್ದಾಗ ನಾ ಅಪ್ಲಿಕೇಶನ್ ಹಾಕಿ ನೀ ಹೊರಗೆ ಬಂದ ಮೇಲೆ ಸಹಿತ ನಾ ನಿನ್ನ ಲವ್ ಮಾಡೀನಿ. ಅಂದಮೇಲೆ ನನ್ನ ಪ್ರೀತಿ ಎಂಥದ್ದು ನೀನೇ ವಿಚಾರ ಮಾಡು. ಹೌದು ನೋಡು ಸಂಗು, ಎಂತ ದೊಡ್ಡ ಪ್ರೀತಿನಾ ನಿಂದು. ಆದ್ರ ಸಂಗು, ನಾನು ಸಣ್ಣ ಕೂಸಿದ್ದಾಗ ನೀ ಪ್ರೀತಿ ಮಾಡ್ತಿದ್ದೆ. ಈಗ ದೊಡ್ಡಕ್ಕೆ ಆಗೇನಿ. ಈಗ ರಂಗು ನನ್ನನ್ನ ಲವ್ ಮಾಡಕತ್ತೇನ. ಈಗ ನಾನು ಅವನ್ನ ಲವ್ ಮಾಡಕತ್ತೀನಿ. ಈಗ ನೀನ ಹೇಳು, ಈಗ ನಾ ಸಣ್ಣಕ್ಕೆ ಆಗಕ್ ಬರುತ್ತಾ? ಇನ್ನು ಸಣ್ಣಕ್ಕಿದ್ದಾಗ ಬೇಕು, ಇನ್ನು ದೊಡ್ಡಕ್ಕಿಯಾಗಿಂದ ನಾ ರಂಗುನ ಲವ್ ಮಾಡೋದು ಬೇಕು. ಅಯ್ಯಯ್ಯೋ, ಕಿಲಿಕಿಲ ಫಲ ಜಲ ಇದೇನು ತಂದಿಟ್ಟು ದೇವಾ. ನಾನು ಯಾವ ಪುಣ್ಯದ ಕೆಲಸ ಮಾಡಿದೆನೆಂದು ನನಗೆ ಈ ಸಂಕಟವನ್ನು ತಂದು ಹುಟ್ಟಿದೆ ದೇವಾ. ಈ ನನ್ನ ಮಾತು ಕೇಳಲು ಅಲ್ಲ ಇಲ್ಲವೇ? ಅವ ನಮಾಜ್ ಮಾಡಕ್ ಹೋಗ್ಯಾನ. ನಮ್ಮೂರ ಹನುಮಪ್ಪ ಇಲ್ಲವೇ? ಅವ ಯಲಗೂರಕ್ ಹೋಗ್ಯಾನ. ಅದು ಹೋಗ್ಲಿ, ಗುಡ್ಡಾಪುರ ದಾನಮ್ಮ ಇಲ್ಲವೇ? ಆಕಿ ಉಮ್ರಾಣಿಗೆ ಹೋಗ್ಯಾಳ. ಅದು ಹೋಗ್ಲಿ, ನಮ್ಮೂರು ದೊಡ್ಡ ಸಾವುಕಾರು ಯತ್ನಾಳು ಗೌಡ್ರು ಇಲ್ಲವೇ? ಅಯ್ಯ, ಅರತು ಆಟದ ಮನ್ಯಾಗ ಕುಂತಾರ. ಅಯ್ಯೋ, ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ನನಗೆ ಕಷ್ಟ ಬಂದಾಗ ಎಲ್ಲರೂ ರಜೆ ಹಾಕಿದ್ರಲ್ಲವೇ? ಇರಲಿ, ನನಗೆ ಬರುತ್ತಿರುವ ಕೋಪದಲ್ಲಿ ಕಟಕ ರೊಟ್ಟಿ ಕಾರಬ್ಯಾಳಿ ಕಲಿಸಿ ತಿನ್ನಲೇ, ಇಲ್ಲ ಕಳಕಳನೆ ಕುದಿಯುತ್ತಿರುವ ಹುಗ್ಗಿಯಲ್ಲಿ ಕೈ ಹಾಕಿ ನೆಕ್ಕಲೇ. ನೆಕ್ಕ ಕೈ ಹಾಕು ಹುಗ್ಗ್ಯಾಗ, ಕೈ ಸುಟ್ಟುಕೊಂತಿದಿ. ಅಯ್ಯೋ, ಇದೇನು ಬತ್ತಪ್ಪ,
ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ. ಇರ್ಲಿ, ಈಗ ನಿನ್ನ ಜೊತೆ ನಾ ಮಾತಾಡುದಿಲ್ಲ, ನಿಮ್ಮಪ್ಪನ ಮುಂದೆ ಮಾತಾಡ್ತೀನಿ, ನಿಮ್ಮಪ್ಪನ ಮುಂದೆ. ಏ ಸಂಗ್ಯಾ ನಿಂದ್ರ, ಏ ಕೇಳ ನನ್ನ ಮಾತ್ನ. ಅಯ್ಯಯ್ಯ ಏನ್ ಮಾಡ್ತಾನ ಏನ, ಎಲ್ಲಿ ನಮ್ಮ ಅಪ್ಪನ ಮಾಡ್ಕೊಂತಾನ ಏನ ಯಾರಿಗ್ ಗೊತ್ತು. ಅಲ್ರಿ ಈಗ ಹೋಗಿ ನಾ ರಂಗ್ಯಾನ್ ಲವ್ ಮಾಡಿ ಸುದ್ದಿ ನಮ್ಮ ಅಪ್ಪನ ಮುಂದೆ ಹೇಳ್ದ ಅಂದ್ರ ಎಲ್ಲ ಕೆಲಸನ ಕೆಟ್ಟ ಹೋಗ್ಬಿಡುತ್ತ. ಅಯ್ಯೋ ಏನ್ ಮಾಡುದಪ್ಪ ಯಪ್ಪ. ಅಲ್ರಿ ಅಂತೂ ನನ್ನ ಲಗ್ನ ಸನೇಕ್ ಬಂದಂಗ ಆತು. ಈಗ ಎಲ್ಲಿ ಅವ್ರ ಅಪ್ಪ ಬಂದು ಅಡ್ಗಾಲ್ ಹೊಡಿತಾನೆ ಯಾರಿಗ್ ಗೊತ್ತ. ನನ್ನ ಮನಸ್ಸು ಗಟ್ಟಿ ಮಾಡಿ ಆ ಭಾರತಿ ಮುಂದೆ ಹೇಳಿಬಿಡ್ತೀನಿ, ನಾ ನಿನ್ನ ಮದುವೆ ಆಕಿನ ಅಂತೇಳಿ. ಹಾ ಈಗ ಮನ್ಯಾಗ ಇದ್ದಂಗ ಅದಾಳ ಭಾರತಿ. ಏ ಭಾರತಿ. ಯಾರು? ಅಯ್ಯೋ ರಂಗು ಮಾಮ. ಅಯ್ಯ ಬಾರ ಒಳಗ. ಅದು ಇರ್ಲಿ, ನಿಮ್ಮ ಅಪ್ಪ ಅದ ನನ್ನ ಮನ್ಯಾಗ? ನಮ್ಮಪ್ಪನ ದವಾಖಾನಿಗೆ ಹೋಗಿ 3 ದಿವಸ ಆತು, ಇನ್ನೂ ಬಂದೇ ಇಲ್ಲ ನೋಡವ. ಹಾ ದವಾಖಾನಿಗೆ ಹೋಗ್ಯಾನ? ಯಾಕ ಏನ್ ಬ್ಯಾನ್ ಐತನ? ಅಯ್ಯ ಬ್ಯಾನೂ ಇಲ್ಲ ಬೀರಿನೂ ಇಲ್ಲ, ಕಿವಿ ಆಪರೇಷನ್ ಮಾಡಿಸ್ಕೊಂಡ್ ಬರಕ್ ಹೋಗ್ಯಾನ. ಹಾ ಕಿವಿ ತೋರ್ಸಕ್ ಹೋಗ್ಯಾನ? ಈಗ ಪಾಡ ಆತ್ ನೋಡ ನಮಗ. ಯಾಕ ಪಾಡಾತು? ಹೌದು ಮತ್ತ ನಿಮ್ಮ ಅಪ್ಪಗ ಕಿವಿ ಕೇಳಿಸ್ಲಿಕ್ಕಂದ್ರ ನಾ ಮಳ್ಳು ಉಣಿಗ್ರಿಗತ್ಲೆ ಒದರಿದ್ದು ಅವ ಕೇಳಿದ್ದು. ಈ ಕಿವಿ ಕೇಳಿಸ್ತಂದ್ರ ನಾ ಎಲ್ಲಾ ಹೇಳ್ಬಿಡ್ತೀನಿ ಅವ್ನ ಮುಂದ. ಏನಂತ ಹೇಳ್ತಿ? ಆಹಾ, ಈಗ ನಾನು ಕಿವಿ ತಂಪಾಗ್ಯಾವ ನೋಡ್ರಪ್ಪ. ಆಯಪ್ಪ ಇಷ್ಟು ದಿನ ಅವನು ಖಾರ ಕೊಟ್ಟು ಮಿಷನ್ ನಾನು ಕಿವಿಯಾಗಿ ಇಟ್ಟಂಗಾಗಿ ಟಕ್ 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 ಅಂತ ಸೌಂಡ್ ಬರ್ತಿತ್ತು. ಈಗ ಏನ್ ಹೇಳಿ, ಏನ್ ಬೇಕಾದನ್ನು ಕೇಳಾಕತ್ತದ. ಈ ವಿಷಯ ನನ್ನ ಮಗಳಿಗೆ ತಿಳಿಸ್ಬೇಕು. ಆವಾಗ ನನ್ನ ಮಗಳು ಸಂತೋಷ ಪಟ್ಟು ಈ ನಮ್ಮನಿ ಕುಣಿದಾಡ್ತಾಳ. ವಾ ವಾ ವಾ, ಕಿವಿ ಬಂತು, ನನ್ನ ಕಿವಿ ಬಂತು. ಒಳಗ ಏನೋ ಗುಸು ಗುಸು ಸೌಂಡ್ ಬರಾಕತ್ತದಲ್ಲ. ಯಾರ್ಯಾರು ಮಾತಾಡಕತ್ತಾರ ನನ್ನ ಮನ್ಯಾಗ? ಅಲ್ಲ ರಂಗು, ನಾವಿಬ್ರು ಮದುವೆ ಹಾಕಿವಂತ ನಮ್ಮ ಅಪ್ಪಗೆ ಹೇಳಿದ್ರು ಒಪ್ತಾನೇನಾ? ಒಪ್ಸಾಕ ಪ್ರಯತ್ನ ಪಡುನು, ಒಪ್ಲಿಕ್ಕಂದ್ರ ಐತಿಲ್ಲ ಒಂದ ದಾರಿ. ಅಂದ್ರ ಓಡ್ ಹೋಗುದಂತೇನ? ಹ್ಞೂ ಮತ್ತ. ಹಂಗಾದ್ರ ಬ್ಯಾಡಪ್ಪ. ನಮ್ಮ ಅಪ್ಪನ ಒಪ್ಪಿಗೆ ತಗೊಂಡ ನಾ ಮದುವೆ ಆಗಕ್ಕೆ ನಾ ಓಡ್ ಬರಾಕೆ ಅಲ್ಬಿಡು. ನಾ ಹೇಳುದು ಸ್ವಲ್ಪ ಕೇಳು. ಪ್ರೀತಿ ಮಾಡೋರು ಎಂದು ಧೈರ್ಯ ಕಳ್ಕೋಬಾರ್ದು. ಧೈರ್ಯ ಕಳ್ಕೊಂಡಿವ ಅಂದ್ರ ಆಕೈತಿ ನಮ್ ಪ್ರೀತಿ ಹಾಳಿ ಬಿದ್ದು ಗಾಡಿ. ನಾವಿಬ್ರು ಹೋಗುನು ಸುಮ್ ಓಡಿ. ಏನಂದ್ಯೋ ಮಗನ? ಏನೂ ತಿಳಿಲಾರ್ದ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಸಕ್ಕ ಸರಿಗಿ ಕಂಟ್ಯಾಗ ಆಡ್ಬೇಕಂತಿದಿ. ಏನ್ ತಿಳಿದಲೆ ನನ್ನ? ಅಯ್ಯಯ್ಯಪ್ಪ, ನಾವಿನ್ನು ಕಂಟೆಗ ಹೋಗಿಲ್ಲ. ಹೋಗ್ಬೇಕಂತೀಯನ? ನಿಮ್ಮ ಅವನು ಏನು ಚಂದ ಹೇಳ್ತಾಳ ನೋಡು, ಬಾಯಿ ಕಿಸದ. ಯವ್ವ ಇರಾಕಿ ಒಬ್ಬಕ್ಕೆ ಮಗಳು, ನೀನ್ ಹೆಂಗ್ ಜೋಪಾನ ಮಾಡೀನಿ ಗೊತ್ತದನ? ಬೇರೆ ಜುಣಕ ತಿನಿಸಿ ಜೋಪಾನ ಮಾಡೀನಿ ಹೇಳ್ತಾಳ. ನಿನ್ನವನು ಮಾವ ನಿನ್ನವನು ಮಾವ ಅಂದೆ ಅಂದ್ರೆ ಮಾರಿ ಕೆತ್ತಂಗ ಬಡಿತೀನಿ ಮಗನ. ಏನಲೇ, ಏನು ತಿಳಿದಿಲ್ಲ ನಾನು ಮಗನ? ಮೊದಲನೇ ಸಲ ನೀ ನಮ್ಮ ಮನೆಗೆ ಬರುವಾಗನ ನನಗೆ ಸಂಶಯ ಬಂದಿತ್ತು. ಮಾವ ನೀ ಏನ್ ಬೇಕಾದ್ರು ಅನ್ನು, ನನ್ನ ಮನಸ್ಸಿನಾಗ ಇದ್ದಿದ್ದ ಸ್ವಚ್ಛ ಹೇಳಿಬಿಡ್ತೀನಿ. ಸ್ವಚ್ಛ ಅಂದ್ರೆ ಇನ್ನೂ ಮನಸ್ಸಿನಾಗ ಇಟ್ಟಿ ಅನ? ಮತ್ತೆ ನನಗೇನು ಹೊಡಿಬೇಕಂತ ಮಾಡಿ ಅನ ಮಗನ? ನಿನಗೆ ಹೊಡೆದ ನಾ ಎಲ್ಲಿ ಹೋಲು ಮಾವ? ನೀ ನನಗ ಹೆಣ್ಣು ಕೊಡವ. ನಿನಗೆ ಹೆಣ್ಣು ಕೊಡಲ್ಲ, ಕಣ್ಣು ಕೊಡಲ್ಲ. ಲೇ, ನನ್ನ ಮಗಳಿಗೆ ಮತ್ತೊಂದು ವರ ಹುಡುಕ್ಯಾಡೀನಿ. ಮನಗಂಡು ವರ ಐತಿ ಮಗನ, ಅವನ ಜೊತಿನ ಮದ್ವಿ ಮಾಡ್ತೀನಿ ನನ್ನ ಮಗಳ. ಅಯ್ಯ ಯಾರ ಯಪ್ಪ ಅವ? ಅವನವ ನಮ್ಮ ಊರನ ಸಂಗ್ಯಾ. ಆ ಸಂಗ್ಯಾನ? ಯಪ್ಪ, ಆ ಸಂಗ್ಯಾನ ಕೂಡ ನಾ ಲಗ್ನ ಆಗುದಿಲ್ಲ ನೋಡು. ಅಂದ್ರ ಈ ಮಂಗ್ಯಾನ ಮದ್ವೆ ಆಗತಿಯನ? ನೋಡ, ನನ್ನ ಜೀವ ಇರು ತನಕ ಇವನ ಜೊತೆ ಮದ್ವಿನ ಮಾಡಿ ಕೊಡುದಿಲ್ಲ. ನಡಿತಿಲ್ಲ ಮನೆಗೆ ನೀನ್ ಅವ್ನ್ ನಡಿ. ಮಾವ ಭಾರತಿ ಆತ್ ಹೋಗೋ ಮಾವ, ನೀ ಹೆಂಗ್ ಹಾಕಿ ನಾನು ಜೋಡೆ ಲಗ್ನ ಮಾಡಿ ಕೊಡಂಗಿಲ್ಲ, ನಾನು ನೋಡೇ ಬಿಡ್ತೀನಿ. ಪ್ರೀತಿ ಮಾಡಿದೆಲ್ಲ ಗೆಳತಿ, ನನ್ನ ಮರೆತ ಯಾಕ ಕುಂತಿ? ನನಗ ಮಾಡಿದೆಲ್ಲ ಮೋಸ, ಪ್ರೀತಿಗೆ ತಂದಿ ಬಾಳ ತ್ರಾಸ. ನೀನು ಹಿಡಿಸಿದೆಲ್ಲ ಹೊಲಸ, ಇನ್ನ ಮುಗಿತ ನನ್ನ ಕೆಲಸ. ಅಲ್ರಿ, ಒಂದು ಹೆಣ್ಣು ಹಡಿಬಾರ್ದ ಹಡಿದು ಅವನು ಭಾಳ ಪಜಿತಿಗೆ ಬಿದ್ದೀನಿ. ಏನಾಗ್ಯದೋ ಏನೋ ಈಗಿನ ಹುಡುಗಿಯರು 16 ವರ್ಷಕ್ಕೆ ಬಂದ್ರೆ ಅಂದ್ರೆ ಸ್ಟೈಲ ಚೇಂಜ್ ಆಗಿ ಬಿಡ್ತದ. ಬರೇ ಸಂದಿನ ತಿರುಗಾಡಾಕತ್ತವು. ಅದಕ್ಕೆ ನಾ ಏನು ಮಾಡ್ಬೇಕಪ್ಪ ಅಂದ್ರೆ ಲಘುನ ಮದ್ವೆ ಮಾಡ್ಬೇಕು. ಇಲ್ಲ ಅಂದ್ರೆ ಅವನು ಒಳಗಾಕಿ ಜೂಗ ನಾಯಿಗತೆ ಕಾಯ್ಬೇಕಾಗತ್ತ. ಅಲ್ಲ, ನಿಮ್ಮ ಅವನ ಒಳ್ಳೆ ಗಂಡನ ನೋಡಿ ಮದ್ವೆ ಮಾಡ್ಕೊ ಅಂತಂತ ಹೇಳಿದ್ರ ರಂಗ್ಯಾ ಬೇಕು ಅಂತಾಳ. ಸಡ್ಲು ಬಿಡಬಾರ್ದು. ಏನಾರ ಮಾಡಿ ಹೋಗಿ ಆ ರಂಗ್ಯನ ಜೋಡಿ ಮಾತಾಡ್ಕೊಂಡ ಬರ್ಬೇಕು. ಬಾರ್ತೇವ? ಭಾರತವ್ವ ಯಾಕಯ್ಯಪ್ಪ?
ನೋಡ್ಬೇ ನಾ ಹೋಗಿ ಆ ಸಂಗ್ಯಾನ ಜೋಡಿ ಮಾತಾಡ್ಕೊಂಡು ಲಗ್ನದ ಫಿಕ್ಸ್ ಮಾಡ್ಕೊಂಡ ಬರ್ತೀನಿ. ನೀ ಬಾಕ್ಲ ಹಾಕೊಂಡು ಒಳಗ್ ಕುಂದ್ರು ಮತ್ತೆ ಹೊರಗೆ ಬಂದಿ ಆ ರಂಗ್ಯ ಗಿಂಗ್ಯ ಬಂದಂದ್ರ ಅವನ ಜೋಡಿ ಮಾತಾಡಕ್ ಹೋಗ್ಬೇಡ. ಯಪ್ಪ ನಾ ಸಂಗ್ಯಾನ್ ಲಗ್ನ ಆಗುದಿಲ್ಲ ನೋಡು. ನಾನ್ ಆದ್ರ ರಂಗ್ಯಾನ ಮದ್ವೆ ಆಗಾಕಿ. ರಂಗ್ಯ ರಂಗ್ಯ ಅನಿ ಬ್ಯಾಡ ನಿಮ್ಮ ಮೌನ ಮಂಗ್ಯ. ಯಪ್ಪ ನೀ ಒಂದ್ ವೇಳೆ ಆ ರಂಗ್ಯಾನ ಜೊತೆ ಮದುವೆ ಮಾಡ್ದ ಇದ್ರ ನಾನು ಮೆಣಸಿನ ಎಣ್ಣೆ ತಗೊಂಡು ಸತ್ತಕ್ಕೆ ನೋಡ. ಸಾಯ್ತಿದಿ ಸಾಯಕ್ಕೆಲ್ಲ ನೀ ಯಾರ ನಾನು ಸಾಯ್ ಹೊಡ್ಯಾಕಿ. ಹಿಂಗಾದ್ರೆ ನೀ ದಾರಿಗೆ ಬರಂಗ್ ಕಾಣೋದಿಲ್ಲ. ನೀನು ಒಳಗ ಹಾಕಿ ಬಾಕ್ಲ ಹಾಕಿ ಚಿಲಕ ಹಾಕೊಂಡ ಹೋಗ್ತೀನಿ. ಅಳಬೇಡ. ಬಾಗ್ಲ ತೆಗಿಯ. ಏನು ತೆಗಂಗಿಲ್ಲ. ಬಾಗ್ಲ ತೆಗಿಯ. ತೆಗಂಗಿಲ್ಲ. ಹೋಗ್ತೀನಿ ಸಂಗ್ಯಾನ ಹುಡುಕಾಡ್ಕೊಂಡು ಬರ್ತೀನಿ. ಅಲ್ಲ ಪಾಪಣ್ಣ ಮಾವ ತನ್ನ ಮಗಳು ನನಗ ಕೊಡ್ತೀನಿ ಅಂತ ಊರು ತುಂಬಿ ಹೇಳ್ಕೊಂತೀರಿ ಗಾಡಕತ್ತಾನ್ರಿ. ಗ್ಯಾರಂಟಿ ಮಗಳನ್ನ ಕೊಟ್ಟು ಮದುವೆ ಮಾಡತಾನ. ಮಗ ಇಷ್ಟು ದಿವಸ ಬಡ್ಡಿ ರೊಕ್ಕ ತಿಂದು ಹಂದಿ ಹೆಂಗ್ ಬೆಳೆದಾನ. ನಾನು ಯಾಕೆ ವರದಕ್ಷಿಣೆ ಕೇಳಬಾರ್ದು? ಹುಡುಗಿನೂ ಬಂದಂಗ ಆಕೈತಿ, ರೊಕ್ಕಕ್ಕೂ ರೊಕ್ಕನೂ ಬಂದಂಗ ಆಕೈತಿ. ಅಲ್ಲ ನೆನಸುದ್ರಾಗ ಈ ಕಡೆನ ಬರಕತ್ತಾನಲ್ರಿ ಮಗ. ನಮಸ್ಕಾರ ರೀ ಪಾಪಣ್ಣ ಮಾವ. ನಮಸ್ಕಾರಪ್ಪ ಸಂಗ್ಯಾ. ಅಪ್ಪೋ ಎಷ್ಟು ಬರೋಬ್ಬರಿ ಮಾತಾಡಿದ್ರಿ. ಮತ್ತೇನ್ಲೇ ಯಾಶಿ ಮಾತಾಡಂದಿ ಅನ ಮಗನ. ಅಲ್ಲೇ ಏನೋ ಮಾವ ಇಷ್ಟು ದಿವಸ ನಿನ್ನ ಕಿವಿ ಕೇಳಿಸ್ತಿದ್ದಲ್ಲ. ಹೌದಲ್ಲೇ ಈಗ ನಾನು ಕಿವಿ ರಿಪೇರಿ ಆಗಿ ಬಂದಾವ ಮಗನ. ಲೇ ನೀ ಬೇಕಾದ್ದು ಮಾತಾಡೋ ಕೇಳುತ್ತ. ಸಂಗ್ಯಾ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲೇನಾ. ಅಂತದ್ದೇನೋ ಮಾವ. ಸಂಗ್ಯಾ ನನ್ನ ಮಗಳು ಭಾರತಿನ ನಿನಗ ಕೊಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಬಂದೀನಿ. ಏನು ನಿನ್ನ ಮಗಳನ್ನ ನನಗ್ ಕೊಟ್ಟು ಮದುವೆ ಮಾಡ್ತೀಯ? ಹೂನು ಮಾವ ನೀ ಬಾಳ ತಡ ಮಾಡ್ದಿ. ಇದೇ ಮಾತು 4 ದಿವಸ ಹಿಂದೆ ಹೇಳಿದ್ರೆ ನನ್ನ ಮನಸ್ಸು ಬದಲಾಯಿಸ್ತಿದ್ದೆ. ಯಾಕ್ಲೇ? ಹೌದು ಹಂಗಾಗೈತಿ. ಈಗ ನೋಡು ಕನ್ಯಾ ನಾ ಕೊಡ್ತೀನಿ ನೀ ಕೊಡ್ತೀನಿ ಅಂತ ಮನೆ ತನಕ ಬರಕತ್ತಾರ. ಹೌದಾ? ಮೊನ್ನೆ SM ಕೃಷ್ಣ ಅವ್ರ ಅಣ್ಣನ ಮಗಳು ರಮ್ಯಾ ನನಗ ಕೊಡ್ಬೇಕು ಅಂತ ಹೇಳ್ಕೊಂಡು ಈ ಮುಂದಿನ ವಾರ ನಿಶ್ಚಯ ಕಾಂಡಕ್ ಬರಕತ್ತಾರ. ಅಲ್ಲೇ ಮುಂದೆ ಹಂಗ್ಲೆ ನಮಗತಿ ಏನಿಲ್ಲ ಮಾವ, ವರದಕ್ಷಿಣೆ ಸಲುವಾಗಿ ನಮಗೂ ಅವ್ರಿಗೂ ಜಮಾಯಿಸಲಿಲ್ಲ, ಅದಕ್ಕೆ ಬಿಟ್ಟೆ. ಯಾಕ ವರದಕ್ಷಿಣೆ ಕೊಡುದಿಲ್ಲ ಅಂದ್ರೆ ಅವ್ರು? ಅದ್ಯಾಕೆ ಕೊಡುದಿಲ್ಲ ಅಂತಾರ? ಎಷ್ಟು ಕೊಡ್ಲಿ ಅಂತ ಕೇಳಿದ್ರು. ನೀ ಏನಂದಿ? ನಾನು 2 ಕೋಟಿ ರೂಪಾಯಿ, ಆಮೇಲೆ ಒಂದು ಮಾರುತಿ ಕಾರು, ಒಂದು ದೊಡ್ಡ ಮನಿ, ಮತ್ತೆ ಹೊಲ ಗಿಲ ಇದ್ರೆ ಹಚ್ಚಿರಿ ಅಂತ ಅಂದೆ. ಅದಕ್ಕೆ ಅವ್ರೇನಂದ್ರು ಗೊತ್ತೈತೇನ? ಏನಂದ್ರು? ತಮ್ಮ ಇದು ಬಾಳ ಕಡಿಮೆ ಆತು. ಇದು ಕಡಿಮೆ? ನಿನಗ ನಾವು ಒಂದು ಜೋಡು ಅಂಡರ್ವೇರು, ಒಂದು ಜೋಡು ಪ್ಯಾರಾಗಾನ್ ಚಪ್ಪಲ್ ತಂದು ಕೊಡ್ತೀನಿ ಅಂದ್ರ ಅದಕ್ಕೆ ನಾವು ಅಲ್ಲೇ ಅಂದಪ್ಪ. ನೀ ಯಾಕೆ ಅಲ್ಲೇ ಅಂದ್ಯೋ? ಅಲ್ಲ ನಿನ್ನ ಮಗಳು ನನ್ನ ಸಲುವಾಗಿ ಚಿಂತೆ ಮಾಡಿ ಕೂಳ್ ನೀರಿಲ್ದ ಮನ್ಯಾಗ ಕುಂತಾಳ, ಆಕಿನ ಬಿಟ್ಟು ನಾ ಹೆಂಗ್ ಮದುವೆ ಮಾಡ್ಕೊಡ್ಲಿ? ನೋಡು ಅವ್ರು SM ಕೃಷ್ಣ ಅವರಿಗೆ ನಾ ಅಷ್ಟು ಕೇಳಿದೆ. ಎಷ್ಟೇ ಆಗ್ಲಿ ಅವರು ದೊಡ್ಡವರು, ಮಗಳನ್ನ ಯಾರ ಮದುವೆ ಮಾಡ್ಕೊಳ್ತಾರ. ಆದ್ರೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಿದ್ರಿ ಯಾರು ಮಾಡ್ಕೋಬೇಕು? ಅದಕ್ಕೆ ನನ್ನ ಮನಸ್ಸು ಚೇಂಜ್ ಮಾಡಿ ಕಡಿಮೆ ರೇಟ್ನ್ಯಾಗ ವ್ಯವಹಾರ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ತನಕ ಬಂದೀನಿ. ಅಂದಾಗ ಎಷ್ಟು ಬೇಕಪ್ಪ ನಿನಗ? ಭಾಳ ಕಡಿಮೆ ಮಾವ. ದೊಡ್ಡವ್ರಿಗೆ ನಾನು ಅಷ್ಟು ಕೇಳಿದೆ, ನಿನಗೆ ಅಷ್ಟು ಕೇಳಿದ್ರೆ ಹೆಂಗೆ ಜಮಾಯಿಸ್ತೈತಿ? ಏನಿಲ್ಲ, ಅದು 12 ಲಕ್ಷ ರೂಪಾಯಿ ಮನಿ ಐತಲ್ಲ ಅದು ಒಂದು ನನ್ನ ಹೆಸರಿಗೆ ಮಾಡ. ಇನ್ನು 8 ಎಕರೆ ಹೊಲ ಒಂದು ಐತಲ್ಲ ಅದು ನನ್ನ ಹೆಸರಿಗೆ ಮಾಡು. ಒಂದು 25 ತೊಲಿ ಬಂಗಾರ, ಒಂದು 10 ತೊಲಿ ಬೆಳ್ಳಿ, ಒಂದು ಏನು ನೀನು ತಿಳಿದಷ್ಟು ವರದಕ್ಷಿಣೆ ಕೊಡಪ್ಪ. ಏನು ಭಾಳ ಕೇಳಿದ್ರ ಇದೇನು ನನಗಲ್ಲ, ಇದು ನಿನ್ನ ಮಗಳಿಗೆ. ಹೌದಾ? ಎಷ್ಟು ದಿನ ಆತಪ್ಪ ಇವು ಬಂಡಲ್ಗಳಿಗೆ ಇಟ್ಕೊಂಡು? ಏನ ನಿಮ್ಮ ಅವನ್ ತಿರ್ಬೋಕಿ ನನ್ನ ಮಗನ. ಇದು ಕಡಿಮೆ ಆತ ಆಗ ಕೆಸ್ಮಾಂಗ್ರಿ ಏನು ಚಂದ ಹೇಳ್ತಾನ ಮಗ. ಮಗಳೇ ನಿನ್ನವನು ನನ್ನ ಮಗಳ ನಿನಗ್ ಕೊಡ್ಬೇಕಾ? ಯಾವಾಗ ವರದಕ್ಷಿಣೆ ಆಶಕ್ಕೆ ಬಿದ್ದಿದ್ದಿ ನನ್ನ ಮಗಳ ನಿನಗೆ ಕೊಡೋದಿಲ್ಲ. ಹೋಗ್ತೀನಿ ಆ ರಂಗ್ಯಾನ್ಗ ಕೊಟ್ಟು ಮದುವೆ ಮಾಡ್ತೀನಿ, ನಿಂತು ಹೊಯ್ಕೋ ಮಗನ. ಏ ಮಾವ ನನ್ನ ಮಾತು ಕೇಳೋ. ಇಲ್ಲೋಡ ಪ್ಯಾರಾಗಾನ್ ಚಪ್ಪಲ್ ಬೇಡ, ಅಂಡರ್ವೇರ್ ಬೇಡ, ಹಂಗ ತಿರುಗ್ತೀನೋ ಮಾವ. ನಿನ್ನ ಮಗಳು ಕೊಟ್ಟು ಮದುವೆ ಮಾಡೋ. ಏ ಮಾವ ಏನೇನು ಅವನ ಹೋಗೇ ಬಿಟ್ಟ ಮಾವ. ಇವು ನಾವು ಹಸಿಗೆ ನನ್ನ ಮಗನ ನನ್ನ ಕೈಯಾಗ ನೋಡ್ರಿ ಹೆಂಗೆ ಆತು ನೋಡಿದು. ನಾ ತೆಗೆದು ತೆಗ್ಗಿನ ಹೆಂಗೆ ನಾನೇ ಬಿದ್ದಂಗೆ ಆತ್ರಿ ಇದು. ನಾವೇ ಇಲ್ಲ ಯಾವ್ದಾದ್ರು ಒಂದು ಸೆಕೆಂಡ್ ಹ್ಯಾಂಡ್ ನೋಡ್ಕೊಂಡು ಹೋದ್ರ ಆತು. ಭಾರತಿ, ಏ ಭಾರತಿ. ಯಾರು? ಅಯ್ಯ ರಂಗುಮ್ಮಮ್ಮ, ಬಾಗ್ಲ ತೆಗಿಯ. ಇದೇನ ಒಳಗ್ ಕೂತಿಯನ? ನಿಮ್ಮ ಅಪ್ಪ ಒಳಗ ಚಿಲ್ಕ ಹಾಕ್ಯಾನ? ಆ ಸಂಗುನ್ ಕರ್ಕೊಂಡ್ ಬರ್ತೇನೆ ಅಂತ ಒಳಗ್ ಕುಂದ್ರಸೋಗ್ಯಾನ. ಹೆಂಗಾರ ಮಾಡಿ ಬಾಗ್ಲ ತೆಗಿಯ. ತಡಿ ಹಂಗಾರ 1 ನಿಮಿಷ ತೆಗಿತೀನಿ ಬಾಗ್ಲ. ಬಾ ಹಂಗಾರ ಹೊರಗ. ಮಾವ ಹೆಂಗ್ ಮಾಡೋದು? ಸಂಗುನ್ ಕರ್ಕೊಂಡ್ ಬಂದು ನನ್ ಮದ್ವಿ ಮಾಡ್ತಾನಂತ. ಹೆಂಗಾರ ಮಾಡಿ ನಾನು ಇಲ್ಲಿಂದ ಕರ್ಕೊಂಡ್ ಹೋಗ. ನಿಮ್ಮ ಅಪ್ಪ ಬರೋದ್ರಾಗ ನಾವ್ ಇಬ್ರು ಓಡ್ ಹೋಗೋಣ. ಅಷ್ಟ ಮಾಡು ನಡಿ.
ಯಾಕ ಇಬ್ರು ಎಲ್ಲಿಗೆ ಹೊಂಟಿರಿ? ಮತ್ತೇನ್ ಮಾಡ್ಬೇಕಪ್ಪ, ನಮ್ಮಿಬ್ರು ಮದುವೆ ಮಾಡ್ಲಿಲ್ಲ, ಅದಕ್ಕ ನಾವು ಊರ್ ಬಿಟ್ಟು ಹೋಗಿ ಎಲ್ಲರ ಮದುವೆ ಮಾಡ್ಕೊಂಡು ಆರಾಮ ಇದ್ ಬಿಡ್ತೀವಿ. ನೀವು ಒಬ್ರ ಕುಂದ್ರ ಮನ್ಯಾಗ. ಒಡೆಂದೇನು ಒಂದು ನಿನ್ನ ಅವನ ಬಾಯಿಗೆ ಓಡಿ ಹೋಗ್ತೀಯ? ಯಾಕ ನಿಮ್ಮ ಅಪ್ಪ ಸತ್ತಾನೇನು? ಕೊಡಿ, ನಿನಗೆ ಇವನ ಜೊತೆನೆ ಮದ್ವಿ ಮಾಡ್ಕೋಬೇಕಂತ ಇಷ್ಟ ಇದ್ರೆ ನಾ ಯಾಕೆ ಅದಕ್ಕೆ ಜೋರು ಮಾಡ್ಲಿ? ಮದ್ವಿ ಮಾಡ್ತೀನ ನಿಮ್ಮಿಬ್ಬರದು. ಏನ್ ಹೇಳ್ತೋ ಮಾವ? ಹೌದು ಬಿಡ್ಲಿ, ಇರಾಕಿ ಒಬ್ಬಕ್ಕೆ ಮಗನ ಆಕಿನ ಕಳ್ಕೊಂಡು ಕುಂತಂದ್ರೆ ಏನು ಭಜನಿ ಮಾಡ್ಲಿ ಏನ್ ಮಗನೇ? ಮತ್ತಿಟ್ಟು ದಿವ್ಸ ನೀನೇ ಬ್ಯಾಡ ಅಂತಿದ್ದೆಲ್ಲೋ ಮಾವ. ಎಷ್ಟು ದಿನ ಅಂದಿದ್ದೆ, ಈಗ ನಿಮ್ಮಿಬ್ಬರು ಮದ್ವಿ ನಾನ ಭರ್ಜರಿ ದಾಮ್ ಧೂಮ್ ಮಾಡ್ತೇನೆ. ಹೋಗ್ಲಿ, ಮತ್ತೆ ನಿನಗೆ ಎಷ್ಟು ಕೊಡ್ಬೇಕಪ್ಪ ವರದಕ್ಷಿಣೆ? ನನಗ್ಯಾಕೆ ಕೊಡ್ತೀವೋ ಮಾವ ವರದಕ್ಷಿಣೆ? ಮುತ್ತಿನಂತ ಮಗಳ ನನಗೆ ಕೊಡ್ಲಾಕತ್ತಿ, ಅಟ್ಟೆ ಸಾಕು. ಬರಬರಿ ಅಳಿಯ, ಅವನ ಅವಾದ ನೋಡು ಮಂಗ್ಯಾನ ಮಗ ಯಶಂ ಕೃಷ್ಣರ ಮಗಳು ಕೊಡ್ತೀನಂತ ಹೇಳ್ಯಾರಂತ ಬಂಡಲ್ ನನ್ನ ಮಗ. ಏ ಮಾವ ಅಯ್ಯೋ ಇವನು ಇಲ್ಲೇ ಅದಾನಲ್ಲ. ದೋಸ್ತ್ ನಾ ರಹಾ ಪ್ಯಾರ್ ನಾ ರಹಾ. ಹೆಣ್ಣು ಹೊಂದು ಮಣ್ಣು ಯಾರ್ಯಾರು ಸಿಗಬೇಕು, ಯಾರ್ಯಾರು ದಕ್ಕಬೇಕು ಅವ್ರವ್ರು ಸಿಗ್ತೈತಿ. ಆಗ್ಲಿ ಮಾವ, ನಿನ್ನ ಮಗಳು ನಾನು ಮಾಡ್ಕೊಂಡ್ರು ಅಷ್ಟ, ಅವನು ಮಾಡ್ಕೊಂಡ್ರು ಅಷ್ಟ. ತಪ್ಪು ತಿಳ್ಕೊಬೇಡ, ಅವ ನನ್ನ ತಮ್ಮಿದ್ದಂಗ, ನಿನ್ನ ಮಗಳು ನನಗೆ ಅಕ್ಕನ ಮಗಳಿದ್ದಂಗಪ್ಪ. ಅದಕ್ಕೆ ನನ್ನ ಪ್ರೀತಿ ತ್ಯಾಗ ಮಾಡಿ ತಿರುಪತಿಗೆ ಹೊಂಟೇನಿ ಮಾವ. ದಾರಿ ಖರ್ಚಿಗೆ ನಾನು ಭಾಳ ಕೇಳಾಕತ್ತಿಲ್ಲ, ಒಂದು 5,000 ರೂಪಾಯಿ ನಿನ್ನ ಮಗಳು ಹಳೆ ಜಂಪರ್ ಕೇಳಾಕತ್ತೀನಿ. 5,000 ಮಗನೇ? 5,000 ಏನೋ ಬರಬರಿ ಅಂತಿ. ನನ್ನ ಮಗಳ ಹಳೆ ಜಂಪರ್ ತಗೊಂಡು ಏನು ಮಾಡ್ತೇಲಿ? ಅದು ಮೊದಲು ಬೇಕು ಮಾವ. ಯಾಕಂದ್ರೆ ತಿರುಪ್ತಿಗೆ ಹೋಗಿ ತಲೆ ಬೋಳ್ಸ್ಕೊಂಡು ಬರ್ಬೇಕಾದ್ರೆ ಬಿಸಿಲು ರಣ ಅಂತಿರ್ತೈತಿ, ತಲೆ ಚುರು ಅಂತೈತಿ. ಅದಕ್ಕೆ ನಿನ್ನ ಮಗಳ ಜಂಪರ್ ತಲೆ ಮೇಲೆ ಇಟ್ಕೊಂಡು ಬರ್ತೀರೋ ಮಾವ? ಹೌದಲ್ಲಿ, ಅದ್ರಾಗ ಸಮಾಧಾನ ಪಟ್ಕೊಳವ. ಗೊಬ್ಬ ನನ್ನ ಮಗನ ಇನ್ನು ಬಿಡು, ಇನ್ನು ಲಂಗ ಜಂಪರ್ ಅನ್ನೋದು ಬ್ಯಾಡಲೇ. ಅದು ಬೇಕಂದ್ರೆ ನನಗೆ ಗಾಂಧಿ ಟೊಪ್ಪಿಗೆ ಕೊಡ್ತೀನಿ, ಹಾಕೊಂಡು ಗಾಂಧಿ ಮುತ್ಯ ನಂಗೆ ಮೆರೆದಾಡು. ಮೊದ್ಲು ಅವನು ಕರ್ಕೊಂಡ್ ನಡಿ. ಆತವ ಯಾವ ಈ ಹಳೆ ದೇವ್ರನ್ನ ಮನೆಗೆ ಕರ್ಕೊಂಡೋಗಿ ಒಂಜಾರ ಏನಾರ ಮಾಡಿ ತಿನ್ನಿಸು. ಈ ನನ್ನ ಮಗ ಕಿತ್ತಿಬಿ ನನ್ನ ಮಗ ಕಲ್ಲು ಹಾಕ್ತಾನ, ಇವನು ತಿರುಪತಿಗೆ ಬಸ್ ಹತ್ತಿಸೇ ಬರ್ತೀನಿ. ಅಲ್ವೋ ಮಾವ, ಊಟ ಮಾಡ್ಕೊಂಡು ಹೋಗ್ತೀನೋ? ನಾಳೆ ಮಾಡುವಂತೇಳು. ನೋಡಬೇಡ ನೀನು ಹಿಂಗ, ಕಾಡಬೇಡ ನನ್ನ ಹಿಂಗ, ನನ್ನ ನೋಡಿದರು ನನಗ ಚುಟು ಅಂತೈತಿ ಒಳಗ. ನಡಿ ಹೋಗೋಣ ಹುಡುಗ ಈಗ ನಾವು ಹನಿ ಮುನ್ನುಕ, ನಡಿ ಹೋಗೋಣ ಹುಡುಗ ಈಗ ನಾವು ಹನಿ ಮುನ್ನುಕ. ಪ್ರೀತಿಯ ಮಾಡುತ್ತ ಹಿಂಗ ಇರನು ನಾವು ಕಡಿತನಕ, ಪ್ರೀತಿಯ ಮಾಡುತ್ತ ಹಿಂಗ ಇರನು ನಾವು ಕಡಿತನಕ. ನಡೆಯೋ ರಾಜ ನೀನು ರಾಜ, ನಡೆಯೋ ಹೋಗೋಣ ಬೇಗ.